ದೇಶದ ಉದ್ದಗಲಕ್ಕೂ ಸಂಚರಿಸಿ ಸುಮಾರು 6 ಲಕ್ಷಕ್ಕೂ ಹೆಚ್ಚು ಜನರಿಗೆ ಮಾರಕವಾದ ಕಾಯಿಲೆಗಳಿಗೆ ಪೂರಕವಾದ ಚಿಕಿತ್ಸೆಯ ಮೂಲಕ ಪ್ರೇರಕ ಶಕ್ತಿಯಾಗಿ ನಿಂತ ಹಾಗೂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಎನ್ನುವ ಪುಣ್ಯ ಭೂಮಿಯಾದ ಮಂತ್ರಾಲಯದ ಶ್ರೀ ರಾಘವೇಂದ್ರ ಮಹಾಸ್ವಾಮಿಗಳವರ ಬೃಂದಾವನದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರದ ಮೂಲಕ ಭಕ್ತರಿಗೂ ಸಹ ಆರೋಗ್ಯ ಸೇವೆಗೈದಂತಹ ಹಾಗೂ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀ ಬಸವರಾಜ ಬೊಮ್ಮಾಯಿಯವರಿಗೂ ಹಾಗೂ ಕರ್ನಾಟಕ ರಾಜ್ಯದ ಮಾಜಿ ಉಪಮುಖ್ಯಮಂತ್ರಿಗಳಾದ ಶ್ರೀ ಲಕ್ಷ್ಮಣ ಸವದಿಯವರಿಗೂ ಸಹ ತಮ್ಮದೇ ಆದ ವೈದ್ಯಕೀಯ ಜ್ಞಾನದ ಮೂಲಕ ಚಿಕಿತ್ಸೆಯನ್ನ ನೀಡಿ ಅವರಿಂದಲೂ ಪ್ರಶಂಸೆಗೊಳಗಾದಂತಹ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ರಾಜ ವೈದ್ಯರಾದಂತಹ ಶ್ರೀಯುತ ಡಾಕ್ಟರ್ ಲೋಕೇಶ್ ಟೇಕಲ್ ಸರ್ ಅವರನ್ನ ಇಂದಿನ ಕಾಫಿ ವಿತ್ ಶ್ರೀನಿ ಅಸಲಿ ಕಹಾನಿ ವಿತ್ ಡಾಕ್ಟರ್ ಲೋಕೇಶ್ ಟೇಕಲ್ ಗುರೂಜಿ ಕಾರ್ಯಕ್ರಮಕ್ಕೆ ಹೃದಯ ಪೂರ್ವಕವಾಗಿ ಅಭಿನಂದಿಸುತ್ತಾ ಪ್ರೀತಿ ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ನಮಸ್ಕಾರ ಎಲ್ಲರಿಗೂ. ಕಾಫಿ ವಿತ್ ಶ್ರೀನಿ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಹೃದಯಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೀನಿ. ಡಾಕ್ಟರ್ ಲೋಕೇಶ್ ಗುರೂಜಿ ಅವರಿಗೆ ಹೃದಯಪೂರ್ವಕವಾದಿಂದ ಸ್ವಾಗತ ಕೊಡ್ತಿದ್ದೀನಿ ಗುರುಗಳೇ. ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ಗುರುಗಳೇ, ನಾನು ಈ ಲಾಕ್ಡೌನ್ ಟೈಮಲ್ಲಿ ಔಷಧಿ, ನಾನು ಕೂಡ ನಮ್ಮ ತಾಯಿ ಕೋವಿಡ್ ಬಂದಿತ್ತು. ಸೊ ಆಗ ನಮ್ಮ ತಾಯಿ ಕೂಡ ನಾನು ಕಳಿಸ್ಕೊಟ್ರಿ. ಸೊ ಆ ಟೈಮಲ್ಲಿ ತುಂಬಾ ನನಗೆ BBMP ಅವರೆಲ್ಲ ಬಂದು ಕರ್ಕೊಂಡು ಹೋಗೋದು ಸಂದರ್ಭ, ಏನು ಮಾಡೋದು ಏನು ಅಂತ ನನಗೆ ಗೊತ್ತಾಗಿಲ್ಲ. ಸೊ ಅವಾಗಿದ್ದಾಗ ನಿಮ್ಮನ್ನ ನಾನು ಫೋನ್ ಮಾಡಿ ಮತ್ತೆ ನನಗೆ ಔಷಧಿ ತಲುಪಿಸಿದ್ರಿ. ಸೊ ನಮ್ಮ ತಾಯಿ ಗುಣಮುಟ್ಟರಾದರು. ಬಟ್ ಯಾವ ಥರ ಹೆಂಗೆ ಅದೆಲ್ಲ ಸಾಧ್ಯ, ಲೈಕ್ ಸಾಧ್ಯ ಅಸಾಧ್ಯ ಅಂದಂಗೆ. ಸೊ ನೀವು ಅಷ್ಟು ಆಯುರ್ವೇದದಲ್ಲಿ ಲೈಕ್ ವರ್ಲ್ಡಲ್ಲಿ ಯಾರೂ ಅದನ್ನು ಕಂಡುಹಿಡಿಲಿಲ್ಲ. ಲೈಕ್ ಇನ್ನೊಂದು ಇನ್ಸಿಡೆನ್ಸ್ ಆಯಿತು, ಬ್ಲ್ಯಾಕ್ ಫಂಗಸ್ ಅಂತ ಬಂದಿತ್ತು. ಮಿನಿಸ್ಟರ್ ಆದಂಥ ಸೌದಿ ಸಾಹೇಬ್ರು ಕಡೆಯಿಂದ ನಿಮಗೆ ಇನ್ಫ್ಲುಯೆನ್ಸ್ ಬಂದಿತ್ತು. ಸೊ ಆ ಮನುಷ್ಯ ಇನ್ನೇನು ಈಗೂ ಉಂಟೆಲ್ಲ ನಿಮ್ಮ ಕಾರ್ಯಕ್ರಮ ಎಲ್ಲ ಬಂದಿದೆ. ಸೊ ಐ ಜಸ್ಟ್ ಗೋ ಥ್ರೂ ದಟ್. ಅವ್ರದ್ದು ಇನ್ನೇನು ಮನುಷ್ಯ ಹೋಗ್ಬಿಡ್ಬೇಕು, JCB ಇಂದ ಅದನ್ನು ತೆಗೆದು ಇನ್ನೇನು ಹೋಗಬೇಕು ಅಂದಾಗ ಆಮೇಲೆ ಮತ್ತೆ ನೀವು ಇಂಟ್ರೊಡಕ್ಷನ್ ಆಗ್ತೀರಾ. ಸೊ ಆವಾಗ ನೀವು ಮಿರಾಕಲ್ ಥಿಂಗ್ಸ್ ಎಲ್ಲ ಆಗುತ್ತೆ. ಹೆಂಗೆ ಇದೆಲ್ಲ ನಮ್ಮ ಆಯುರ್ವೇದದಿಂದ ಸೊ ಯಾವ ಥರ ಇದು ವರ್ಕೌಟ್ ಆಗುತ್ತೆ, ಹೆಂಗೆ ಅದು ಇನ್ನೂ ರಹಸ್ಯ ಹೆಂಗೆ ಅಂತ ಇನ್ನೂ ನಮಗೆ ಅರ್ಥ ಆಗ್ತಿಲ್ಲ. ಮುಖ್ಯವಾಗಿ 4 ಥರದ ಔಷಧಿಗಳು ನಮ್ಮ ಜಗತ್ತಲ್ಲಿ, ನಮ್ಮ ಈ ಪೃಥ್ವಿಯಲ್ಲಿ, ಈ ಭಾರತ ಭೂಮಿಯಲ್ಲಿ 4 ಥರದ ಔಷಧಿಗಳು ಇದ್ದಾವೆ. ಒಂದು ವನೌಷಧ, ರಸೌಷಧ, ದಿವ್ಯೌಷಧ, ದೇವೌಷಧ ಅಂತ. ಅಂದ್ರೆ 4 ಥರದ ಈ ಔಷಧಿಗಳಲ್ಲಿ ಮನುಕುಲಕ್ಕೆ ಬರುವಂತಹ ಕಷ್ಟ ಕಾರ್ಪಣ್ಯಗಳು ಏನಿರುತ್ತೆ, ಉದರ ಪೋಷಣಂ ಬಹುಕೃತ ರೂಪಂ. ಅಂದ್ರೆ ಒಬ್ಬ ವೈದ್ಯ ಗುರುಗಳ ಮುಖಾಂತರ ಆ ಒಂದು ವಿದ್ಯೆಯನ್ನ ಸಂಪೂರ್ಣವಾಗಿ ಕರಗತ ಮಾಡ್ಕೊಂಡಿರ್ತವಂಥ ಸಂದರ್ಭದಲ್ಲಿ ಆ ವೈದ್ಯನಿಗೆ ಉಪಜೀವನ ಸಲುವಾಗಿ ವನೌಷಧಿಯನ್ನ ಪ್ರಾಕ್ಟೀಸ್ ಮಾಡ್ತಾರೆ. ಮತ್ತೆ ರಸೌಷಧಿಯನ್ನ ಪ್ರಾಕ್ಟೀಸ್ ಮಾಡಬೇಕು ಅಂತಂದಾಗ ಆ ಗುರುಗಳ ಒಂದು ಅನುಷ್ಠಾನ ಬೇಕಾಗುತ್ತೆ, ಅತಿಥಿ ನಕ್ಷತ್ರ ಮತ್ತೆ ಆಮಂತ್ರಣ ಕೊಡ್ತಕ್ಕಂಥದ್ದು. ಹೀಗಾಗಿ 2ನೇ ಒಂದು ವಿದ್ಯೆ ಆಗುತ್ತೆ, ಅದು ಅಂದ್ರೆ ರಸೌಷಧಿ ಅಂತ. ಇದು ರಸೌಷಧಿ ಹೇಗಿರುತ್ತಪ್ಪ ಅಂದ್ರೆ ಅಸಾಧ್ಯವಾಗಿರ್ತಕ್ಕಂತಹ ವ್ಯಾಧಿಗಳನ್ನ ಯಾವತ್ತೂ ಇನ್ನು ಗುಣಮುಖನೇ ಆಗೋದಿಲ್ಲ, ದೇರ್ ಇಸ್ ನೋ ಸೊಲ್ಯೂಷನ್ ಅಂತ ಗೊತ್ತಾದಾಗ, ಯಾವುದೇ ಡಿಸೀಸಲ್ಲಿ ಆಗಿರ್ಬೋದು, ಅದನ್ನು ಗುಣ ಮಾಡ್ತಕ್ಕಂತಹ ಶಕ್ತಿ ರಸೌಷಧಿಗೆ ಮಾತ್ರನೇ ಇದೆ. ಉತ್ತಮೋ ರಸವೈದ್ಯಸ್ತು ಮಧ್ಯಮೋ ಮೂಲಿಕಾದಿಭಿಹಿ ಅಧಮಃ ಪ್ರಾಯಃ ಶಸ್ತ್ರವಿದ್ಯಾ ಅಂತ ಹೇಳ್ತೀವಿ. ಅಂದರೆ ಈ 4 ಥರದ ವಿದ್ಯೆಗಳಲ್ಲಿ ಒಂದು ವನೌಷಧಿ, ರಸೌಷಧಿ, ದಿವ್ಯೌಷಧಿ, ದೇವೌಷಧಿ. ಈ ದೇವೌಷಧಿ ಯಾವಾಗ ಬರುತ್ತಪ್ಪ ಅಂತಂದಾಗ ವೈದ್ಯ ಆಗಿರ್ತಕ್ಕಂಥದ್ದು ಸಮರ್ಥವಾಗಿ ಸಮಗ್ರವಾಗಿ ತಾನು ಮಾಡಿರ್ತಕ್ಕಂಥ ಅನುಷ್ಠಾನ ತಪಸ್ಸಿನ ಒಂದು ಶಕ್ತಿಯಿಂದ, ತಪಸ್ಸಂದ್ರೆ ಒಂದು ಮಂಡಲ ಅಂತ ಹೇಳ್ತೀವಿ, ಗುರುಗಳ ಕಡೆಯಿಂದ ಏನು ದೀಕ್ಷೆಯನ್ನು ತಗೊಂಡಿರ್ತೀವಿ ಆ ದೀಕ್ಷೆಯನ್ನ ಪಠನ ಮಾಡ್ತಾ, ಶ್ರವಣ ಪಠನ, ಇದು ನಿಧಿಧ್ಯಾಸ, ಇದನ್ನ ಮಾಡ್ತಾ 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 ಆ ವೈದ್ಯನಿಗೆ ಬರ್ತಕ್ಕಂತಹ ಕೆಲವು ಮಂತ್ರದ ಅಧಿದೇವತೆಗಳಂತ ಬರುತ್ತೆ. ನಮ್ಮ ಚರಕ ಸುಶ್ರುತ ಚರಕ ಸಂಹಿತೆಯಲ್ಲಿ ದೈವ ವ್ಯಾಪಾಶಯ ಅಂತ ಒಂದು ಇದಿದೆ, ಸಬ್ಜೆಕ್ಟ್ ಇದೆ. ಆ ದೈವ ವ್ಯಾಪಾಶಯದಲ್ಲಿ ಬರ್ತಕ್ಕಂತಹ ಏನು ಚಿಕಿತ್ಸೆಗಳಿದಾವೆ, ತೀರ್ಥಯಾತ್ರೆ ಸಹ ಒಂದು ಚಿಕಿತ್ಸೆನೇ, ಅದಕ್ಕೆ ಮರಣಿ ಧಾರಣೆ ಮಾಡ್ತಕ್ಕಂಥದ್ದು ಒಂದು ಚಿಕಿತ್ಸೆನೇ. ಹಾಗೆಯೇ ಆ ವನಸ್ಪತಿಗಳ ಬೇರಿಂದ ಮಾಡ್ತಕ್ಕಂಥ ಯಂತ್ರ ಅಂತ ಹೇಳ್ತೀವಿ ನಾವು, ಆ ಬೀಜಾಕ್ಷರಗಳನ್ನು ಬರೆದು ಯಾವ ವ್ಯಾಧಿಗೆ ನಾವು ಬರ್ತಕ್ಕಂತಹ ಮುಂಬರುವ ದಿನ, ಅಂದರೆ ಉದಾಹರಣೆಗೆ ಯಾವುದೋ ಒಂದು ವ್ಯಾಧಿ ಬಂದಿರುತ್ತೆ, ಆ ವ್ಯಾಧಿಗೆ ಅನುಗುಣವಾಗಿ ಸ್ತ್ರೀ ಅಥವಾ ಪುರುಷರಿರಬಹುದು, ನಾವು ಬೀಜಾಕ್ಷರವನ್ನು ಕೊಟ್ಟು ಅದಕ್ಕೆ ಪ್ರಾಣ ಪ್ರತಿಷ್ಠೆಯನ್ನು ಮಾಡಿದಾಗ
ಖಂಡಿತವಾಗ್ಲೂ ಗುಣಮುಖ ಆಗಿರೋದು ಲಕ್ಷಾಂತರ ಜನಕ್ಕೆ ತಾವು ಈಗಾಗಲೇ ಹೇಳ್ತಿದ್ರಿ. ಇದು ಉದಾಹರಣೆಗಳು ಜೀವಂತವಾಗಿದ್ದಾವೆ. ಮನುಕುಲಕ್ಕೆ ಬರುವಂತಹ ಕಷ್ಟ ಕಾರ್ಪಣ್ಯಗಳು ಏನು ನಮ್ಮ ಸಪ್ತ ಋಷಿಗಳು ಮುಂಬರುವ ಜನಾಂಗಕ್ಕೆ ಕೊಟ್ಟಿರ್ತಕ್ಕಂತಹ ಈ ವಿಜ್ಞಾನನೇ ಈ ಆಯುರ್ವೇದ ಸೈನ್ಸು. ಯಾವ ಥರ ಸಾಧ್ಯ ಆಗುತ್ತೆ ಗುರುಜಿ? ಲೈಕ್ ನಾನು ಹೀಗೂ ಉಂಟೆ ಕಾರ್ಯಕ್ರಮನ ನೋಡಾದ್ಮೇಲೆ ಒಂದು ತುಂಬ ದುರ್ವಟನ ಮಾರಕವಾಗಿರುವಂತಹ ಒಂದು ಮಾರಕವ- ವ್ಯಾಧಿ ಆಕ್ಚುಲಿ ಅದು. ಹಾ. ಅದು ಬಂದಾಗ ಕಳೆದ ಒಂದು ಅಧಿವೇಶನದಲ್ಲಿ ಅವರು ರೆಫರ್ ಮಾಡ್ತಾರೆ. ಹಾ. ಕಪ್ಪು ಶಿಲೀಂಧ್ರ ಅಂತ ಅದಕ್ಕೆ ಹೆಸರು. ಕಪ್ಪು ಶಿಲೀಂಧ್ರ ಹೇಗೆ ಬರುತ್ತೆ ಅಂದಾಗ, ಯಾವುದೇ ಒಂದು ವ್ಯಾಧಿ ಬಂದಾಗ ಪೂರ್ವಗ್ರಹವಾಗಿ ವ್ಯಾಧಿ ಪರಿಪೂರ್ಣವಾಗಿ ಆಕ್ರಮಣ ಮಾಡಿದಾಗ ಅದಕ್ಕೆ ಚಿಕಿತ್ಸೆ ಇಲ್ಲ ಅಂತ ಆಧುನಿಕ ಒಂದು ಇದರಲ್ಲಿ ಹೇಳಿದಾಗ ಸಾಕಷ್ಟು ಕಂಗಾಲಾಗ್ತಾರೆ ಪಾಪ ಅವರು ಮನೆತನದವರು. ಆ ಸಂದರ್ಭದಲ್ಲಿ DCM ಆಗಿರ್ತಕ್ಕಂಥ ನಮ್ಮ ಲಕ್ಷ್ಮಣ್ ಸವದಿ ಸಾಹೇಬರು ಈ ಕೇಸನ್ನು ರೆಫರ್ ಮಾಡ್ತಾರೆ. ಲೋಕೇಶ್, ಇದನ್ನು ವೈದ್ಯರೇ ಏನಾದರೂ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ ಅಂತ. ಖಂಡಿತ ನಾನು ನೋಡ್ತೀನಿ ಸರ್, ನಾನು ಹೋಗಿ ಚೆಕ್ ಮಾಡ್ತೀನಿ ಅಂತ ಅವ್ರಿಗೆ ಹೇಳ್ತೇನೆ, ನಮ್ಮ ಲಕ್ಷ್ಮಣ್ ಸವದಿ ಸರ್ಗೆ. ಆ ಸಂದರ್ಭದಲ್ಲಿ ಬೆಂಗಳೂರಿಂದ ಫುಲ್ ಎಲ್ಲ ಇದಾಗಿರುತ್ತೆ, ಎಲ್ಲ ಕಡೆನೂ ಲಾಕ್ಡೌನ್ ಆಗಿರುತ್ತೆ, ಸರಿಯಾದ ಬಸ್ ಫೆಸಿಲಿಟಿ ಇರೋದಿಲ್ಲ. ಅವರೇ ಒಂದು ಇದರಲ್ಲಿ ಕಳಿಸ್ಕೊಡ್ತಾರೆ. ಆಧುನಿಕ ವೈದ್ಯರು ಏನು ಹೇಳಿರ್ತಾರೆ, ಇನ್ನು ಭಾಳ ಅಂದರೆ ಒಂದು 3-4 48 ಅವರ್ಸ್ ಅಷ್ಟೇ ಬದುಕ್ತಾನೆ ಇವತ್ತ ಅಂತ ಹೇಳಿರ್ತಾರೆ. ಅಂಥ ಸಂದರ್ಭದಲ್ಲಿ ಹೋಗಿ ನಮ್ಮ ಒಂದು ಏನು ಪರೀಕ್ಷೆ ಮಾಡ್ತೀವಿ, ವೈದ್ಯ ವಿಧಾನಗಳ ಪರೀಕ್ಷೆ ಮಾಡಿದಾಗ ಅವರನ್ನು ನೋಡಿದ ತಕ್ಷಣ ಅವರಿಗೆ, ಸರ್ ಇದನ್ನು ರೆಡಿ ಮಾಡ್ಬೋದು ಸರ್, ನಾನು ಮಾಡ್ತೀನಿ ಅಂತ ಹೇಳಿ. ನನಗೆ ಅದೇ ಮಿರಾಕಲ್ ಅನ್ಸಿದ್ದು. ಈಗ ಅಲ್ಲಿ JCB ಆಲ್ರೆಡಿ ಆಗೋಗ್ಬಿಟ್ಟಿದೆ, ಹೌದು. ಡಾಕ್ಟರ್ಸ್ ಎಲ್ಲ ಹೇಳ್ಬಿಟ್ಟಿದ್ದಾರೆ ಲೈಕ್ ನಿಮ್ದೇನಿದೆ ನೀವು ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಹೌದು. ಸೊ ಅದಾದ್ಮೇಲೆ ಮತ್ತೆ ಇಮಿಡಿಯೇಟ್ ಆಗಿ ಇನ್ನ ಎಲ್ಲರೂ ಹೇಳ್ತರು. ಮತ್ತೆ ಅವಾಗ ನೀವು ಅಂದ್ರಿ ಕಣ್ ಬೇರೆ ಒಂದು ಕಿತ್ತಾಕ್ಬಿಟ್ಟಿದ್ದಾರೆ, ಏನೋ ಲೈಕ್ ಬ್ರೈನ್ ಎಲ್ಲ ಹೌದು. ಇದಾಗಿದೆ. ಹ್ಮ್. ಅದು ಮಿರಾಕಲ್ ಏನಂದ್ರೆ ಮತ್ತೆ ಅವರು ಮಕ್ಕಳು ಕೂಡ ಮಗು ಆಗಿದೆ ಅಂತ. ಮಗು ಆಗಿದೆ ಅಂತ ಈಗ ಉಂಟಲ್ಲಿ ನೋಡಿದೆ. ಸೊ ಇಷ್ಟು ಮಿರಾಕಲ್ ಯಾವ ತರ ಆಗುತ್ತೆ, ಹೆಂಗೆ ಈ ಆಯುರ್ವೇದ ಅನ್ನೋದು ಯಾವ ತರ ನಮ್ಗೆ ಇದಾಗತ್ತೆ, ಕೆಲಸ ಮಾಡತ್ತೆ? ಮುಂಬರುವ ದಿನಗಳಲ್ಲಿ ಮನುಕುಲಕ್ಕೆ ಕಷ್ಟ ಪಡ್ತಾರೆ ಅನ್ನುವಂತಹ ಒಂದು ಇದರಿಂದ ಸಪ್ತ ಋಷಿಗಳಾಗಿರಬಹುದು, ನಮ್ಮ ಏನು ಸೈನ್ಸ್ ಇದ್ದಾರೆ ಎಲ್ಲರೂ ಸಹ ಅವರ ತಪೋಶಕ್ತಿಯಿಂದನೇ ಆ ಜ್ಞಾನಾರ್ಜನೆಯಿಂದ ನಮ್ಮ ದೇಶಕ್ಕೆ, ನಮ್ಮ ಮನುಕುಲಕ್ಕೋಸ್ಕರ ಕೊಟ್ಟಿರ್ತಕ್ಕಂತಹ ಸೈನ್ಸೇ ಆಯುರ್ವೇದ ಸೈನ್ಸು. ಬ್ರಹ್ಮ, ದಕ್ಷ ಬ್ರಹ್ಮ, ಪ್ರಜಾಪಿತ, ಮತ್ತು ಹೀಗೆ ಬಂದಿರತಕ್ಕಂಥದ್ದು ಧನ್ವಂತರಿ, ಕ್ಷೀರಸಾಗರದಲ್ಲಿ ಬಂದಿರತಕ್ಕಂಥ ಈ ವಿದ್ಯೆಗಳು, ಇದಕ್ಕೆ ಪುರಾವೆಗಳಿದ್ದಾವೆ. ಅಯಮಾತ್ಮ ಗುಣಾಕೇಶ ಸರ್ವಭೂತ ಚೇಸ್ಥಿತಃ ಅಯಮಾದಿತ್ಯ ಮದ್ಯಂಚ ಭೂತಾನಾಂ ಅಂತ ಏವಚ. ಈ ಸನಾತನದಲ್ಲಿ ಮಾತ್ರ ಈಗ ಹೇಳಲಿಕ್ಕೆ ಸಾಧ್ಯ. ಎಲ್ಲ ಭೂತಗಳೆಲ್ಲ ಶಕ್ತಿನೂ ನಾನೇ, ಸರ್ವ ಮನುಷ್ಯರಲ್ಲಿರ್ತಕ್ಕಂತಹ ಶಕ್ತಿನೂ ನಾನೇ ಅಂತ ಹೇಳಿರ್ತಕ್ಕಂಥ ಯಾರಾದರೂ ಒಬ್ಬ ವ್ಯಕ್ತಿ ಇದ್ದರೆ ಅದು ಕೃಷ್ಣಂ ಒಂದೇ ಜಗದ್ಗುರು ಅಂತ ಹೇಳ್ತೀವಿ. ನಮ್ಮ ವೇದಗಳಲ್ಲಿ ಸಕಲ ಸೈನ್ಸು ಸಪ್ತವಾಗಿ, ಪರೋಕ್ಷವಾಗಿ, ಪ್ರತ್ಯಕ್ಷವಾಗಿ ಅಡಕವಾಗಿದೆ. ಆ ಜ್ಞಾನವನ್ನು ನಾವು ಇವತ್ತು ಏನೋ ಓದ್ಕೊಂಡಿದ್ದೀವಿ, ಏನೋ ಕಲ್ತ್ಕೊಂಡಿದ್ದೀವಿ, ನೆವರ್, ಸಾಧ್ಯನೇ ಇಲ್ಲ. ಮುಂಬರುವ ದಿನಗಳನ್ನು ನಾವು ಯೋಚನೆ ಮಾಡಿದಾಗ ಗ್ರಹಣ ಈ ದಿವಸ ಇದೆ, ಅಮಾವಾಸ್ಯೆ ಈ ದಿವಸ ಬರುತ್ತೆ ಅಂತ ನಾವು ಪರ್ಟಿಕ್ಯುಲರ್ ಇವತ್ತು ಬರೆದು ಹೇಳ್ತೀವಿ ನಾವು. ಅದು ಸೈನ್ಸು, ನಮ್ಮ ಸೈನ್ಸು. ಭಾರತ ಅಂದರೆ ಏನು ಅದರಲ್ಲಿದೆ, ಅದರ ಒಂದರಲ್ಲಿ ಗೊತ್ತಾಗಬೇಕು. ಸೊ ಹೀಗೆ ಹುಟ್ಟಿರ್ತಕ್ಕಂಥದ್ದು, ಹೀಗೆ ಉದ್ಭವ ಆಗಿರ್ತಕ್ಕಂಥ ಸೈನ್ಸು ರಸಾಯನ ಸೈನ್ಸ್ ಆಗಿರಬಹುದು, ದಿವ್ಯ ಔಷಧಿ ಆಗಿರ್ಬೋದು, ದೇವೌಷಧಿ ಆಗಿರಬಹುದು. ನಾನು ವೈದ್ಯಕೀಯ ಸೇವೆ ಮಾಡ್ತಾ ಬಂದಿರತಕ್ಕಂಥದ್ದು ದೇವೌಷಧಿಯನ್ನು, ಉಪಾಸನೆ, ಚಿಕಿತ್ಸೆಯನ್ನು ನಾನು ಮಾಡ್ತಿದ್ದೇನೆ. ಅದರಲ್ಲಿ ಈ ಶಕ್ತಿ ಇದೆ. ಅಸಾಧ್ಯವಾಗಿರ್ತಕ್ಕಂತಹ ಮಾರಕ ವ್ಯಾಧಿಗಳಿರಬಹುದು, ಕ್ಯಾನ್ಸರ್ ಇರಬಹುದು, HIV ಇರಬಹುದು, ನಂತರ ಚರ್ಮ ವ್ಯಾಧಿಗಳಿರಬಹುದು, ಲಿವರ್ ಸಿರೋಸಿಸ್ ಇರಬಹುದು. ಇವತ್ತಿನ ದಿವಸ ಆಧುನಿಕ ಸಾಕಷ್ಟು ಸಫರ್ ಆಗ್ತಿದ್ದಾರೆ ಮನುಕುಲ. ಯಾಕೆ ಅಂದರೆ ಜೀವನ ಶೈಲಿನೇ ಗೊತ್ತಿಲ್ಲ ಅವರಿಗೆ, ಏನು ವಿಹರಿಸಬೇಕು, ಏನು ಆಹಾರ ತಗೋಬೇಕು, ನಾವು ಯಾವ ಆಹಾರಕ್ಕೆ ಏನು ಇದು, ಹೇಗೆ ನಮ್ಮ ಲೈಫ್ ಸ್ಟೈಲ್ ಇಟ್ಕೋಬೇಕು ಗೊತ್ತಿಲ್ಲ ಅವ್ರಿಗೆ. ಸೊ ಹಾಗಾಗಿ ಈ ಸೈನ್ಸನ್ನು ಮೊದಲೇ ತ್ರೇತಾಕೃತಿ ಸಾವಿರಾರು ವರ್ಷಗಳ ಹಿಂದೆಯೇ ನಮಗೆ ಗುರುಮುಖೇನ ಪರೋಕ್ಷವಾಗಿ ಇಡ್ತಕ್ಕಂತಹ ಸೈನ್ಸೇ ಆಯುರ್ವೇದ ಸೈನ್ಸು. ಅದು ರಸಾಯನ ಸೈನ್ಸ್. ಸೊ ಆಯುರ್ವೇದದಲ್ಲಿ ಎಷ್ಟು ವಿಧಗಳು ಇದೆ? ಅದೇ ತಮಗೆ ನಾನು ಈಗಾಗಲೇ ಹೇಳಿದೆ, 4 ವಿಧಾನಗಳಿದ್ದಾವೆ. 1 ವನೌಷಧ, 2 ರಸೌಷಧ, ದಿವ್ಯೌಷಧ, ದೇವೌಷಧ. ಇವೆರಡೂ ಸಹ ವನೌಷಧ, ರಸೌಷಧ ಅಫೋರ್ಟಬಲ್ ಮಾಡಬಹುದು. ಬಟ್ ದಿವ್ಯೌಷಧ, ದೇವೌಷಧ ತುಂಬ ಕಷ್ಟ ಸಾಧ್ಯ. ಇದು ಕಷ್ಟ ಅಂದರೆ ಹೇಗಿರುತ್ತೆ ಅಂದರೆ, ಸ್ವತಃ ತಾನು ವೈದ್ಯ ಆ ವನಸ್ಪತಿಗೆ ಪ್ರಾಣ ಇರುತ್ತೆ, ಅದು ವನಸ್ಪತಿಗೆ ಹೋಗಿ ಆಮಂತ್ರಣ ಕೊಟ್ಟು ಅದನ್ನು ತೊಗೊಂಡು ಬಂದು, ಬೇರಾಗಿರಬಹುದು, ತನ್ನ ಪಂಚಾಂಗವಾಗಿರಬಹುದು, ಅದನ್ನು ತೊಗೊಂಡು ಬಂದು ನಾವು ಔಷಧಿಯ ಮುಖಾಂತರ ಔಷಧಿಗಳನ್ನು ಮಾಡಬೇಕಾಗುತ್ತೆ.
ಆವಾಗ ರುಗ್ಣಗಳು ಅಂತೇಳಿ ರೋಗಿಗೆ ಚಿಕಿತ್ಸೆಯನ್ನು ನಾವು ಮಾಡಿದಾಗ ಯಶಸ್ವಿಯಾಗಿ ಫಲಪ್ರದವಾಗಿ ಆಗ್ತಾನೆ. ಆಯಿತಾ? ಇದು ದಿವ್ಯೌಷಧಿ ಮತ್ತು ದೇವೌಷಧಿ. ಇದು ಕಷ್ಟ ಸಾಧ್ಯ. ಕೆಲವು ಅಮಾವಾಸ್ಯೆ ಇರಬಹುದು, ಕೆಲವು ಹುಣ್ಣಿಮೆಗಳಿರ್ಬೋದು. ಆವತ್ತಿನ ದಿವಸ ತನ್ನ ಗುರುವಿನ ಒಂದು ಸಿದ್ಧಿಯನ್ನು ತಾನು ಪಡ್ಕೊಂಡಿರಬೇಕು. ಏನು ಬೀಜ ಮಂತ್ರಗಳಂತಿರುತ್ತೆ ಅದನ್ನು ಸಿದ್ಧಿ ಮಾಡ್ಕೊಂಡಿರಬೇಕು. ಸೊ ಈಗ ಮಾಡಿದಾಗ ಏನಾಗುತ್ತೆ, ಯುಕ್ತಿ ಆಫ್ ವೈದ್ಯಾಸ್, ಆಯಿತಾ, ಧವಾ ಧುವಾ ಈ ಎರಡರ ರೀತಿಯಿಂದನೂ ಹೋಗುತ್ತೆ. ಬ್ಲೆಸ್ ಆ್ಯಂಡ್ ಮೆಡಿಸಿನ್. ಮುಖ್ಯವಾಗಿ ಆಯುರ್ವೇದ ಸೈನ್ಸು ನಮಗೇನು ಹೇಳ್ಕೊಡುತ್ತೆ ಅಂದರೆ, ನಮ್ಮ ಈಗ ಉದಾಹರಣೆಗೆ ವಯಸ್ಸನ್ನು ಯಾರಿಗೇ ಆಗಲಿ 20 ವರ್ಷ ಅಥವಾ 16 ವರ್ಷ, 14 ವರ್ಷ, 12 ವರ್ಷ, ಈಗ ಉದಾಹರಣೆಗೆ ನಿಮಗೊಂದು 80 ವರ್ಷ ಆಗಿದೆ ಅಂದ್ಕೊಳ್ಳಿ. ಓಕೆ. ಸೊ ನೀವೇನಂತ ವಿಚಾರ ಪಡ್ತೀರಿ, ನಿಮ್ಮ ಅವಯವಗಳಿಗೆ ಮಾತ್ರ ವಯಸ್ಸಾಗುತ್ತೆ, ನಿಮ್ಮ ಮನಸ್ಸಿಗಲ್ಲ, ನಿಮ್ಮ ದೇಹಕ್ಕಾಗತ್ತೆ. ದೇಹ ಯಾವುದರಿಂದ ಕೂಡ ಇದೆ ಜೋಡಣೆಯಾಗಿದೆ ಅಂದರೆ ಸಪ್ತಧಾತುಗಳಿಂದ ಜೋಡಣೆಯಾಗಿದೆ. ಸಪ್ತಧಾತು ಅಂದರೆ ಏನು? ವಾಟ್ ಇಸ್ ದ ಮೀನಿಂಗ್ ಆಫ್ ಸಪ್ತಧಾತು? 7 ಲೇಯರ್ಸ್ ಇರುತ್ತೆ. ನಾವೇನು ಸೇವನೆ ಮಾಡ್ತೀವಿ ಆಹಾರ, ಆ ಫ್ಲೂಯಿಡ್ ಇರುತ್ತೆ, ಆ ರಸ ಬರುತ್ತಲ್ಲ, ಆ ರಸವನ್ನು ತಿಂದು ರಕ್ತ ಚೆನ್ನಾಗಿರುತ್ತೆ. ರಕ್ತಕ್ಕೆ ಆಹಾರ ಫ್ಲೂಯಿಡ್ಡು, ಅರ್ಥ ಮಾಡ್ಕೊಳ್ಳಿ. ಸೊ ರಕ್ತಕ್ಕೆ ಆಹಾರ, ಮಾಂಸಕ್ಕೆ ಆಹಾರ ರಕ್ತ, ಮೂಳೆಗೆ ಆಹಾರ ಮಜ, ಹೀಗೆ ಒಂದಕ್ಕೊಂದು 1 2 3 ಹೀಗೆ ಸಪ್ತ ಧಾತುಗಳಿದಾವಲ್ವಾ, ಈ ಧಾತುಗಳನ್ನು ಉನ್ನತೀಕರಣವಾಗಿ ಇಟ್ಕೊಳ್ಳುವಂಥದ್ದೇ ಸೈನ್ಸು. ಓಕೆ. ಕಾಯಕಲ್ಪ ಅಂತ ಹೇಳ್ತೀವಿ. ಈ ಕಾಯಕಲ್ಪ ಸಾಕಷ್ಟು ಋಷಿಗಳು, ಉದಾಹರಣೆಗೆ ನಮ್ಮ ಅಗಸ್ತ್ಯರಿರಬಹುದು, ಆಮೇಲೆ ಪುಲಿಪಾಣಿ ಇರಬಹುದು, ಬೋಗಾರು ಇರಬಹುದು, ತುಂಬ 18 ಸಿದ್ಧರುಗಳೇನು ಬರ್ತಾರೆ, ಇವರು ನಮ್ಮ ಮನುಕುಲದ ಒಂದು ಆಯಸ್ಸನ್ನು, ಸಪ್ತಧಾತುಗಳನ್ನು 80 ವರ್ಷ ಆಗಿದೆ ಅಂದಾಗ 20 ವರ್ಷಕ್ಕೆ ತೊಗೊಂಡು ಬರುವಂತಹ ಸಿದ್ಧಿನೇ ಕಾಯಕಲ್ಪ ಅಂತ ಹೇಳ್ತೀವಿ. ಅದನ್ನು ಯೌವನವಾಗಿ ಇರುವಂತಹ ಒಂದು ಕಲ್ಪ, ಅದು ಮೆಡಿಸಿನ್. ಸೊ ಅದು ತುಂಬ ಕಷ್ಟ ಸಾಧ್ಯ ಅದು ಮಾಡಲಿಕ್ಕೆ, ಬಟ್ ಮಾಡಬಹುದು ನಾವು. ವಯಸ್ಸನ್ನೇ ರಿವರ್ಸ್ ಮಾಡ್ಕೋಬಹುದು ನಾವು. ಈ ಔಷಧಿಗಳೆಲ್ಲ ನಮ್ಗೆ ಎಲ್ಲಿ ಸಿಗತ್ತೆ? ಯೂನಿವರ್ಸಲಲ್ಲಿ ಸಾಕಷ್ಟು ಇದ್ದಾವೆ. ಅದು ಆ ದಾರಿನಲ್ಲಿ ಹೋದಾಗ ಮಾತ್ರ ನಮಗೆ ಅದು ಸಿಗುತ್ತೆ. ಆ ಪ್ಲ್ಯಾಂಟ್ಸನ್ನು ಕಲೆಕ್ಟ್ ಮಾಡ್ಕೊಂಡು ಬರಬೇಕಾಗತ್ತೆ ಸಿದ್ಧಿ ದಿನಗಳಲ್ಲಿ. ಸೊ ಅದಕ್ಕೆ ಆದಂತಹ ಒಂದು ಟೀಮ್ ಇರುತ್ತೆ, ಅದನ್ನು ಕಳಿಸ್ಬೇಕಾಗತ್ತೆ, ಅದನ್ನು ತಗೊಬರ್ಬೇಕಾಗತ್ತೆ. ಓಕೆ. ಸೊ ಗುರುಗಳೇ, ನೀವು ಬೆಳೆದಿದ್ದಂಥ ಜಾಗ, ಹುಟ್ಟಿದಂಥ ಜಾಗ ಕೋಲಾರ ಟೇಕಲಲ್ಲಿ. ಸೊ ನಾನು ನಿಮ್ಮ ತಂದೆಯವ್ರನ್ನ ಭೇಟಿಯಾದೆ, ನಿಮ್ಮ ತಮ್ಮಂದಿರನ್ನ ಭೇಟಿಯಾದೆ, ಮತ್ತು ಅಮ್ಮವ್ರನ್ನ ಕೂಡ ಭೇಟಿಯಾದೆ. ನಿಮ್ಮ ಬಾಲ್ಯ ಯಾವ ಥರ ಇತ್ತು? ಬಾಲ್ಯ ಭಾಳ ಸುಂದರವಾಗಿ. ಅದರಲ್ಲಿ 2 ಪಾಯಿಂಟ್ ನಾನು ಕೇಳ್ಪಟ್ಟೆ. ನಿಮ್ಮ ತಂದೆಯವರು ಮಾತಾಡಿದ್ರು, ಮತ್ತೆ ನಿಮ್ಮ ತಾಯಿಯವ್ರು ಕೂಡ ಅಂತ ಹೇಳಿದ್ರು. ಅಲ್ಲಿ ಒಂದು ಗುಡ್ಡ ಇದೆಯಂತೆ, ಲೈಕ್ ಪಾಂಡವರು ಯಾವಾಗ ಆ ಕಡೆ ಕೋಲಾರಕ್ಕೆ ಬಂದಿದ್ರು, ಅದೇನೋ ಏನೋ ಗುಡ್ಡ ಅಂತಾರೆ, ಭತ್ತ ಎಲ್ಲ ಇರುತ್ತಲ್ಲ, ಅಲ್ಲಿ ಹೋಗಿ ನೀವು ಮೆಡಿಟೇಷನ್ ಮಾಡ್ತಿದ್ರಂತೆ. ಸ್ವಲ್ಪ ಜನ ಬಂದ್ಬಿಟ್ಟು ಅದಾಗ ಹುಚ್ಚ ಅಂತನೋ ಹೇಳಿ, ಅದು ನಮ್ಗೆ ಸಹಜ. ಅದ್ರ ಸ್ವಲ್ಪ ಸವಿ ನೆನಪು, ಅದನ್ನ ಹೇಳ್ತೀರಾ ಹೇಗಿತ್ತು? ನನ್ನ ಬಿಡುವಿನ ವೇಳೆ ನಾನು ಹೋಗಿ ಕುತ್ಕೊಳ್ತಿದ್ದೆ, ಮೆಡಿಟೇಷನ್ ಮಾಡಲಿಕ್ಕೆ ಕುತ್ಕೊಳ್ತಿದ್ದೆ. ಕೆಲವರು ಅಲ್ಲಿರ್ತಕ್ಕಂಥ ದನಗಾಯಿಗಳು, ಕುರಿಗಾಯಿಗಳು ಬಂದು ಸುಮ್ಮನೆ ನೋಡ್ತಿದ್ರು, ಇದೇನು ಈ ಥರ ಯಾವಾಗಲೂ ಕುತ್ಕೊಂಡಿರ್ತಾನಲ್ಲ ಅಂಥೇಳಿ. ಸೊ ಅವರು ಹೋಗೋಕ್ಕೆ ಸಲುವಾಗಿ, ಅವ್ರು ಹೋಗಲಿ ಅನ್ನೋ ಸಂಬಂಧ, ಯಾಕಂದರೆ ನನಗೆ ಫೀಸ್ ಬೇಕು ಅಂತ ನಾನು ಹೋಗಿ ಕುತ್ಕೊಂಡಿರ್ತಕ್ಕಂಥದ್ದು. ಯಾವಾಗಲೂ ನನಗೆ ಫ್ರೀ ಸಿಕ್ಕಿದಾಗ ನನಗೆ ಯಾರೂ ಬಾಲ್ಯದ ಸ್ನೇಹಿತರಾಗಲಿ ಯಾರೂ ಇಲ್ಲ, ನಾನೇ ಗೆಳೆಯ. ಸೊ ಕೂತ್ಕೊಂಡು ಮೆಡಿಟೇಷನ್ ಮಾಡ್ತಿದ್ದೆ. ನನ್ನಲ್ಲಿ ನಾನು ಪ್ರಯಾಣ ಮಾಡಲಿಕ್ಕೆ ಶುರು ಮಾಡಿದೆ. ತನ್ನನ್ನು ತಾನು ನೋಡ್ಕೊಂಡಾಗ ಮಾತ್ರ ಸಿಗುವಂತಹ ಏನು ಸಾರಾಂಶ ಇರುತ್ತಲ್ಲ, ಅದೇ ಆಧ್ಯಾತ್ಮಿಕ. ನಮ್ಮನ್ನು ನಾವು ಒಳಗಡೆ ಪ್ರವೇಶ ಮಾಡಬೇಕು, ಬಾಹ್ಯದಲ್ಲ. ಬಾಹ್ಯ ಪ್ರಪಂಚದಲ್ಲಿ ಏನೂ ಸಿಗೋದಿಲ್ಲ. ಸೊ ಒಳ ಪ್ರಪಂಚಕ್ಕೆ ನಾವು ಟ್ರಾವೆಲ್ ಮಾಡಿದಾಗ ಮಾತ್ರ ಗೊತ್ತಾಗುತ್ತೆ. ಆ ಟ್ರಾವೆಲ್ ಮಾಡ್ತಾ 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 ಆ ಒಂದು ಶಕ್ತಿಯನ್ನು ಸೂರ್ಯ ಉಪಾಸನ, ಶಕ್ತಿ ಉಪಾಸನ, ತೇಜೋ ಉಪಾಸನ ಅಂತ ಹೇಳ್ತೀವಿ. ಆ ಉಪಾಸನೆಗಳನ್ನು ಮಾಡ್ತಾ 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 ಅದರದ್ದೇ ಆದಂತಹ ಒಂದು ಚೈತನ್ಯ ಬಂದ್ಬಿಡುತ್ತೆ. ಅದು ಡಿಸ್ಟರ್ಬ್ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಜನಕ್ಕೆ ನಾನು ಕಲ್ಲು ತಗೊಂಡು ಹೊಡಿತಿದ್ದೆ. ಅಲ್ಲಿಂದ ಅಲ್ಲ ಗುರುಗಳೇ, ಆ ಚಿಕ್ಕ ವಯಸ್ಸಿಗೆ ಇವಾಗ ಯಾವ ಥರ ಅದೊಂದು ಶಕ್ತಿನ, ಇಲ್ಲ ನಿಮಗೆ ಇವಾಗ ಪ್ರತಿಯೊಬ್ಬರು ಲೈಕ್ ಲೈಫ್ ಸ್ಟೈಲು, ಚಿಕ್ಕ ಹುಡುಗ ಇರ್ಬೇಕಂದ್ರೆ ಆಟ ಆಡೋಕೆ ಹೋಗ್ತಾರೆ. ನೀವು ಆ ಒಂದು ವಯಸ್ಸಲ್ಲೇ ನೀವು ಮೆಡಿಟೇಷನ್ ಮಾಡ್ತಿದ್ರಿ, ಅದು ಹೆಂಗೆ? 7th ಸ್ಟ್ಯಾಂಡರ್ಡಲ್ಲಿ ಗುರುಗಳಿಂದ ದೀಕ್ಷೆ ತಗೊಂಡೆ. ಅಲ್ಲಿಂದ ನನ್ನ ಪ್ರಯಾಣ ಸ್ಟಾರ್ಟ್ ಆಯಿತು. ಫಿಲಿಮ್ನರಿ ಓದ್ಬೇಕಾದ್ರೆ ನಾವೇನು 7th ಸ್ಟ್ಯಾಂಡರ್ಡ್ ಒಳಗಡೆ 7th 6th ಪಾಸ್ ಆಗಿ 7th ಬಂದೆ. ಆಗಲೇ ನನಗೆ ದೀಕ್ಷೆ ತಗೊಂಡೆ ನಾನು ಗುರುಗಳ ಕಡೆಯಿಂದ. ಓಕೆ. ಸೊ ಅದನ್ನು ಸಾಧನೆ ಮಾಡ್ತಾ 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 ಮತ್ತೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಗುರುಗಳು ಆ ಮಾರ್ಗದರ್ಶನ, ಆ ಪ್ರೇರಣೆ, ಆ ಡೈರೆಕ್ಷನ್ಸ್ ಕೊಡ್ತಾ 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 ನಾನು ಏನು ನಂಬಿರ್ತಕ್ಕಂಥ ಸದ್ಗುರು ನನಗೆ ಡೈರೆಕ್ಷನ್ಸ್ ಕೊಡ್ತಾ ಇಲ್ಲಿ ತನಕ ನಡ್ಸ್ಕೊಂಡು ಬಂದಿದ್ದಾರೆ. ಆ ಗುರುಗಳು ಹೆಸರು ಕೇಳ್ಬೋದು? ಖಂಡಿತ. ಅದರಲ್ಲಿ ನನ್ನ ಸದ್ಗುರುಗಳು ಬಂದು ಮೊಹಮ್ಮದ್ ಸಿಕಂದರ್ ಶಾ ಅಂತ ಹೇಳಿ, ಅವರೆಲ್ಲಿ ನನಗೆ ಬ್ರಹ್ಮೋಪದೇಶ ಮಾಡಿರ್ತಕ್ಕಂಥ ಗುರುಗಳು. ತದನಂತರ ದೀಕ್ಷೆ ತಗೊಂಡಾದಾದ್ಮೇಲೆ
ತುಂಬ ಜನ ಸಿಗ್ತಾರೆ ನಂತರ. ಈ ಗುರುಗಳು ಎಲ್ಲಿ ಲಿಂಗೈಕ್ಯರಾಗಿದ್ದಾರೆ ಅವರು. Okay. ಸ್ಥೂಲವನ್ನು, ತನ್ನ ಭೌತಿಕ ಪ್ರಪಂಚವನ್ನು ಬಿಟ್ಟಿದ್ದಾರೆ ಅವರು. ಅಂದ್ರೆ ಗುರುಗಳೇ ಯಾವ ತರ ಇದು ಇವಾಗ ನಮ್ಮ ರಾಘವೇಂದ್ರ ರಾಯರು, ನಮ್ಮ ಪರಿಮಳಾಚಾರ್ಯ, ಪರಿಮಳಾಚಾರ್ಯರು. ಸೊ ಅವರು ಲೈಕ್ ಜೀವಂತವಾಗಿ ಇನ್ವಿಸಿಬಲ್ ಗೈಡ್ಸ್ ಆಗ್ತಾರೆ. ಈಗ ಅದು ಯಾವ ಉದಾಹರಣೆಗೆ ತರ? ನೀವು ಆ ತತ್ವಕ್ಕೆ ಮನಸ್ಸನ್ನ ಪರಿಪಕ್ವತೆ ಇಟ್ಕೊಂಡಾಗ, ನಿಮ್ಗೆ ಏನಾದ್ರೂ ಅಡೆತಡೆ ಬಂದಾಗ ಆ ಇನ್ವಿಸಿಬಲ್ ಇರ್ತಕ್ಕಂತಹ ವಿಜುಲೈಸ್, ನಿಮ್ಗೆ ಡೈರೆಕ್ಷನ್ ಕೊಡ್ಲಿಕ್ಕೋಸ್ಕರನೇ ಅಗೋಚರವಾದಂತಹ ಕೆಲವೊಂದು ಡೈರೆಕ್ಷನ್ಸ್ ಸೂಚಿಸ್ತಾರೆ. ಅದು ಅವ್ರ ಕೆಲಸ. ಅದು ಯಾರ್ದು? ನಮಗೆ ಗುರುಗಳ ಕೆಲಸ ಅದು. ನಾವು ಸದ್ಗುರುಗಳಾಗಿರಬಹುದು, ಇನ್ವಿಸಿಬಲ್ ಋಷಿಗಳಾಗಿರಬಹುದು, ಒಳ್ಳೆ ಹುತಾತ್ಮಗಳು, ಡೈರೆಕ್ಷನ್ಸ್ ಕೊಡ್ಲಿಕ್ಕೆ ಬರುತ್ತೆ. ಈ ಮನುಕುಲ ಕಲ್ಯಾಣವನ್ನು ಮಾಡ್ತಿರ್ತಕ್ಕಂಥದ್ದೇ ಅದು. ಅಯ್ಯೋ, ಕೂದಲೆಳೆಯ ಅಂಚಿನಲ್ಲಿ ತಪ್ಪೋ ಮಿಸ್ ಆಗ್ಬಿಟ್ರು, ಇಲ್ಲಾಂದರೆ ಪೂರ್ತಿ ಎಲ್ಲ ಆಘಾತಕ್ಕಾಗ್ತಿತ್ತು ಅಂದಾಗ, ಈ ಥರದಲ್ಲಿ ಯಾರೋ ಒಬ್ಬರು ಕಣ್ಣಿಗೆ ಕಾಣಿಸ್ತಿರ್ತಕ್ಕಂಥ ಅಗೋಚರ ಶಕ್ತಿಗಳು ಕಾಪಾಡ್ತಿರ್ತವೆ ನಮ್ಮಿಂದ. ಖಂಡಿತ ಇದು ಪರಮ ಸತ್ಯ. ಹೌದು. ಈಗ ಗುರುಗಳು ಅಂತ ಹೇಳ್ತೀವಲ್ಲ, ಗುರುಗಳು ಮತ್ತೆ ಸದ್ಗುರು ಅಂತ ಹೇಳ್ತೀವಿ, ಮತ್ತೆ ಸಾಧು ಅಂತ ಹೇಳ್ತೀವಿ. ಇವಾಗ ನಾವು ಹೇಳ್ದಂಗೆ ನಾನು ನಂಬೋ ಪರಿಮಳಾಚಾರ್ಯರು, ಓಕೆ, ಸದ್ಗುರು ನಾನು ಅವರು. ತುಂಬಾ ದೇಹವನ್ನ ಬಿಟ್ಟಿರ್ತಕ್ಕಂಥವರು ನಮಗೆ ಸದ್ಗುರು ಆಗ್ತಾರೆ. ಓಕೆ ಭೌತಿಕದಲ್ಲಿ ದೇಹ ಇದ್ದಾಗ ಗುರು ಆಗ್ತಾರೆ ಅವರು. ಓಕೆ. ಹಾಗೆ ಸೊ ಇವಾಗ ಅಂದ್ರೆ ಹಲವಾರು ಜನ, ಈಗ ಉದಾಹರಣೆಗೆ ನನ್ನ ಬ್ರಹ್ಮೋಪದೇಶ ಮಾಡಿರ್ತಕ್ಕಂತಹ ಗುರುಗಳು ಬೇರೆ, ಚತುರ್ದಶ ವಿದ್ಯೆಗಳನ್ನು ಕಲಿಬೇಕಾದ್ರೆ ಅವ್ರ ಗುರುಗಳು ಬೇರೆ, ನಂತರ ಕೆಲವೊಂದು ಈ ಸಿದ್ಧಿಗಳನ್ನು ಪಡ್ಕೋಬೇಕಾದ್ರೆ ಇವ್ರ ಗುರುಗಳು ಬೇರೆ, ಸಾಕಷ್ಟು ಜನ ಆಗಿದ್ದಾರೆ. ಸೊ ಎಲ್ಲ ಗುರು ಪರಂಪರೆಗೆ ನಾವು ಶರಣು ಅನ್ಬೇಕಷ್ಟೇನೆ. ಓಕೆ, ಹಂಗಂದ್ರೆ ಋಷಿ ಅಂದ್ರೆ ಏನು, ಮತ್ತೆ ಮಹರ್ಷಿಗಳು ಅಂದ್ರೆ ಏನು, ಮತ್ತೆ ಅಗಸ್ತ್ಯರು ಅಂದ್ರೆ ಅದು ಸ್ವಲ್ಪ ಅಗಸ್ತ್ಯರು ಅವರು ಕುಂಭ ಸಂಭವ ಅಂತ ಹೇಳ್ತೀವಿ. ಕುಂಭ ಸಂಭವ ಅಂದರೆ ಮೋಹಿನಿ, ಅಂದರೆ ಸೂರ್ಯ ಮತ್ತು ನಮ್ಮ ಇವರಿಗೆ ಉದ್ಭವ ಆಗಿರ್ತಕ್ಕಂಥದ್ದು, ಅವರ ಒಂದು ವೀರ್ಯ ಸ್ಪರ್ಮಿಂದ ಒಂದು ಹುಟ್ಟಿರ್ತಕ್ಕಂಥದ್ದು. ವಸಿಷ್ಠರು, ಅಗಸ್ತ್ಯರು ಇಬ್ಬರೂ ಸಹ ಮಡಿಕೆಯಲ್ಲಿ ಹುಟ್ಟಿರ್ತಕ್ಕಂಥವ್ರವರು. ಅವರು ಜನನ ಮತ್ತು ಅವರು ಹೇಗೆ ಅವರ ವಿದ್ಯೆ ಎಲ್ಲವೂ ಸಹ ಉಪಾಸನೆಗಳು ಆ ಭಗವಂತ ಪ್ರೇರಣೆಯಾಗಿ ಅವರಿಗೆ ದೊರೆತಿರ್ತಕ್ಕಂಥದ್ದು. ಅಂದ್ರೆ ಇದು ಸೂರ್ಯ ಮತ್ತೆ ಮೋಹಿನಿ. ಸೊ ಅಗಸ್ತ್ಯರು ಜನನ ಆಗಿರೋದು ಅದರಿಂದ. ಹೌದು ಹೌದು. ಮೋಹಿತನಾಗಿ ಮೋಹಿನಿಗೆ ಮೋಹಿತನಾಗಿ ಆಗಿರತಕ್ಕಂಥ ಸಂದರ್ಭದಲ್ಲಿ ಆ ಸ್ಪರ್ಮ್ ಹೋದಾಗ ಆ ಸ್ಪರ್ಮನ್ನು ತೆಗೆದು ಒಂದು ಮಡಿಕೆಯಲ್ಲಿ ಹಾಕಿದಾಗ ಮತ್ತೆ ಅದು ಇಬ್ಬರು ಹುಟ್ಟುತ್ತಾರೆ. ಅದು ಇಬ್ಬರೇನೆ ವಸಿಷ್ಠರು ಮತ್ತೆ ಅಗಸ್ತ್ಯರು. ಸೊ ಅವರಾದ್ಮೇಲೆ ಮತ್ತೆ ಹಾಗೆ ಪರಂಪರೆ ಇಲ್ಲ, ಇದು ಇಬ್ಬರು ಹುಟ್ಟಿರ್ತಕ್ಕಂಥ ಪರಂಪರೆ ಮೊದಲಿಗೆ ಇತ್ತು. ಓಕೆ, ಪರಂಪರೆ ಮೊದಲಿದೆ. ಸಪ್ತ ಋಷಿಗಳು ಏನಿದ್ದಾರೆ ಅದಕ್ಕಿಂತ ಉನ್ನತ ಒಂದು ಸ್ಟೆಪ್ ಜಾಸ್ತಿನೇ ಅಗಸ್ತ್ಯರು ಅಂತ ಹೇಳ್ಬಹುದು. ಎಲ್ಲರೂ ನಾವು ಅವರು ಇವರು ಅಂತ ಗುರು ಪರಂಪರೆಯಲ್ಲಿ ಹೇಳಬಾರ್ದು. ಆ್ಯಕ್ಚುಲಿ ಪರ್ಟಿಕ್ಯುಲರ್ ಹೇಳಬೇಕು ಅಂದರೆ ಅಗಸ್ತ್ಯರದೇ ಆದಂತಹ ಒಂದು ವಿಶೇಷತೆ, ವಿಭಿನ್ನತೆ ಸಾಕಷ್ಟಿದೆ. ಈ ಜಗತ್ತಿಗೆ ಕೊಡುಗೆ ಸಾಕಷ್ಟಿದೆ. ಉದಾಹರಣೆಗೆ ನಾವು ಇವತ್ತೇನು ಕರೆಂಟನ್ನು, ಆಧುನಿಕ ಕರೆಂಟ್ ಕಂಡುಹಿಡಿದಿದ್ದಾರೆ ಅಂತ ನಾವು ಇವತ್ತು ಸೈಂಟಿಸ್ಟನ್ನು ಹೇಳ್ತೀವಿ. ಸಾವಿರಾರು ವರ್ಷಗಳ ಹಿಂದೆ ಬ್ಯಾಟ್ರಿಯನ್ನು ಕಂಡುಹಿಡ್ತಿರ್ತಕ್ಕಂಥದ್ದು ಅಗಸ್ತ್ಯರೇ. ಇವತ್ತು ತ್ರಿವೇಂದ್ರಮಲ್ಲಿ ಒಂದು ಬಾವಿ ಇದೆ, ನೀವು ಗೂಗಲ್ ಸರ್ಚ್ ಮಾಡ್ಕೋಬಹುದು. ಆ ಬಾವಿಗೆ ಜನ ಹತ್ತಲಿಕ್ಕೆ ಇಳಿತಾರೆ, ಮಹಿಳೆಯರಿಗೆ ತೊಂದರೆ ಆಗುತ್ತೆ ಅಂತ. ಇದು ಇವತ್ತಿಗೂ ಸ್ಟಿಲ್ ಟುಡೇ ಅಲ್ಲಿ ಒಂದು ಬಲ್ಪ್ ಇದೆ. ಓಕೆ, ಅರ್ಥವಾಯ್ತಾ? ಅದು ಹೇಗೆ ರೆವೆನ್ಯೂ ಜನರೇಟ್ ಆಗ್ತಿದೆ, ಅದು ಪವರ್ಸ್ ಎಲ್ಲಿಂದ ಬರ್ತಿದೆ, ಅದಕ್ಕೆಲ್ಲವೂ ಸಹ ಅಗಸ್ತ್ಯರ ಒಂದು ಜ್ಞಾನ ಅಂತ ಹೇಳ್ಬೋದು ನಾವು. ಸೊ ಗುರುಗಳೇ, ಇವಾಗ ನೀವು ಅಲ್ಲಿಂದ ನಿಮ್ಮ ಬಾಲ್ಯ ಎಲ್ಲ ಆಗುತ್ತೆ ಕೋಲಾರ ಟೇಕಲಲ್ಲಿ. ಸೊ ಮತ್ತೆ ಅಲ್ಲಿಂದ ನೀವು ಊರನ್ನ ಬಿಡ್ತೀರಾ, ಮತ್ತೆ ನನಗೆ ಗೊತ್ತಿರೋಂಥ ಒಂದು ಇನ್ಫಾರ್ಮೇಶನ್ ಕೊಪ್ಪಳಾಗ ಹೋಗ್ತೀರಾ. ಏನಕ್ಕೆ ಕೊಪ್ಪಳಾಗ ಹೋದ್ರಿ? ಹಿಮಾಲಯಕ್ಕೆ ಏನಕ್ಕೆ ಹೋಗಿಲ್ಲ? ಮತ್ತೆ ಇನ್ನು ಅದರ್ ಪ್ಲೇಸಸ್ ತುಂಬ ಇದೆಯಲ್ಲ, ಕಾಶಿ ಇದೆ, ಏನಕ್ಕೆ ಹೋಗಿಲ್ಲ ನೀವು? ಏನಕ್ಕೆ ಅಲ್ಲಿ ಮಾತ್ರ ಹೋದ್ರಿ? ಅದನ್ನು ಸ್ವಲ್ಪ ನನಗೆ ತಿಳ್ಕೊಳ್ಳೋ ಕುತೂಹಲ. ಸಾಕಷ್ಟು ಜೀವನದಲ್ಲಿ ತುಂಬ ಆಘಾತಕರವಾದಂತಹ, ಅಂದರೆ ತುಂಬ ಫ್ಯಾಮಿಲಿನಲ್ಲಿ ಡಿಸ್ಟರ್ಬ್ ಆಯಿತು. ಹಾಗಾಗಿ ತುಂಬ ದೂರ ಹೋಗಬೇಕು ನಾನು. ಸತ್ತಾಗ ನನ್ನ ದೇಹನೂ ಸಿಗಬಾರ್ದು ಯಾರಿಗೂ ಅನ್ನೋ ಒಂದು ಇದು ತಿಳ್ಕೊಂಡು ತುಂಬ ದೂರ ಅಂತ ಅನಿಸಿದ್ದು ನನಗೆ ಅವಾಗ. ಹೊಸಪೇಟೆ ಹತ್ರ ಹಂಪೆ ಏನಿದೆ, ಸೊ ತುಂಬ ದೂರ ಹೋಗಬೇಕು, ತುಂಬ ದೂರ ಹೋಗಿ ನೈಟ್ ಪೂರ್ತಿ ಜರ್ನಿ ಮಾಡಿ ಅಲ್ಲೇ ಇದ್ದು ಹೋಗ್ಬಿಡ್ಬೇಕು ಅಂತ ಡಿಸಿಷನ್ ತಗೊಂಡಿದ್ದೆ ಅವಾಗ. ಆ ದೂರ ಅನ್ನೋದೇ ಹಂಪೆ ಆಯಿತು, ಹೊಸಪೇಟೆ ಆಯಿತು. ಸೊ ನಂತರ ಅಲ್ಲಿಂದ ಮುಂದೆ ಜರ್ನಿ ಹೆಂಗಾಯ್ತು ಅಂತ ಗೊತ್ತಿಲ್ಲ ನನಗೆ. ಅದು ಆ ದಿನಗಳು ಕಳೀತಿರ್ಬೇಕಾದ್ರೆ ಒಬ್ಬರು ಒಳ್ಳೆಯ ಗುರುಗಳು ಸಿಕ್ಕಿ ಅವ್ರ ಆಶೀರ್ವಾದ ಆಯಿತು, ಮುಂದೆ ಆ ಬ್ಲೆಸ್ ಆಯಿತು. ಆ ಗುರುಗಳ ಹೆಸರು ಹಾಗಾಗಿ ಅವರು ಕೇರಳ ಕೃಷ್ಣಂ ಸಾಧು ಅಂತ ಹೇಳಿ, ಅವರು ತನ್ನ ಸರ್ವತಂಗಿಯ ಪರಿತ್ಯಾಗಿ ಅವರು ಆ ಮಹಾತ್ಮರು ಯಾರು ಏನು ಅವ್ರ ಹೆಸರು ಅಂತ ಅಷ್ಟೇ ಹೇಳಿದ್ರು. ನಂತರ ನನಗೆ ಅವರು ಸಿಗಲೂ ಇಲ್ಲ. ಅವ್ರು ಬ್ಲೆಸ್ ಮಾಡಿ ನಂತರ
ನಾನು ಹಳೇ ಲೋಕೇಶ ನಾನು ಅಂತ ಹೇಳ್ಕೊಳ್ಳೋಕ್ಕೂ ನನಗೆ ಮುಜುಗರ ಆಗುತ್ತೆ. ಆ ಮಟ್ಟಕ್ಕೆ ಜನ ಭಗವಂತ ನನಗೆ ನೇಮ್, ಫೇಮ್ ಆ ಶಕ್ತಿಗಳು ಕೊಟ್ಬಿಟ್ಟ ನನಗೆ. ಯಾಕೆ ಕೊಟ್ಟ ಗೊತ್ತಿಲ್ಲ ನನಗೆ. ಸೊ ಅದು ಅವರು ಕೊಟ್ಟಿರುವಂಥ ಭಿಕ್ಷೆ ಅಂತ ಹೇಳ್ಬೋದು ಈ ಸಂದರ್ಭದಲ್ಲಿ. ಆಗ ತಂದೆ ತಾಯಿ ಆಗಿರ್ಬೋದು ಮತ್ತು ಫ್ಯಾಮಿಲಿ ಆಗಿರ್ಬೋದು, ಹಾಗೆ ನಿಮ್ಮ ನೆನಪಿಗೆ ಯಾವ ಥರ ಹೇಗೆ? ಎಲ್ಲವನ್ನೂ ನಾನು ತ್ಯಾಗ ಮಾಡಿ ನನಗೆ ಯಾರೂ ಇಲ್ಲ, ನನಗೆ ಶಿವನೇ ಎಲ್ಲ ತಾಯಿ ತಂದೆ ಆ ಭಗವಂತನ ಮೇಲೆ ಹಾಕಿ ಹೋಗ್ಬಿಟ್ಟೆ ನಾನು. ಅಂದರೆ ಯಾರೂ ಆ ಸಮಯಕ್ಕೆ ಯಾರಿಗೂ ಬೇಡವಾಗಿದ್ದೆ ನಾನು. ಅಲ್ಲಿಂದ ನಿಮಗೆ ಮೆಡಿಸಿನ್ಸ್ ಎಲ್ಲ ಆಯುರ್ವೇದ ಏನಕ್ಕೆ ಚೂಸ್ ಮಾಡಿದ್ರಿ? ಇಲ್ಲ ಮತ್ತೆ ಹಾಗೇನು ಚೂಸ್ ಯೋಗ ಮಾಡಲಿಲ್ಲ. ಯೋಗ ಮಾಡ್ಬೋದಾಗಿತ್ತು. ಆಯುರ್ವೇದ ಏನಕ್ಕೆ ನನ್ನ ಚೂಸ್ ಮಾಡಿದ್ರಿ? ಬಾಲ್ಯದ ಒಂದು ನನ್ನ ಬಾಲ್ಯದಲ್ಲಿ ನಾನು ನನ್ನ ಮನೆತನದ ದೀಕ್ಷೆ ತಗೊಂಡಿದ್ದೆ. ನಮ್ಮ ಮನೆತನದಲ್ಲಿ ಸಂಗೀತ, ಆಯುರ್ವೇದ ಇದು ನಮ್ಮ ಮನೆ ಕುಲಕಸುಬಿದು. ಓಕೆ. ಇದು ಯಾರೂ ಯೂನಿವರ್ಸಿಟಿಯಲ್ಲಿ ಹೋಗಿ ಓದ್ಕೊಂಡು ಮಾಡ್ಕೋಬೇಕು ಅಂತಿಲ್ಲ. ಸಂಗೀತ ನಮ್ಮ ವಂಶದ ಆಸ್ತಿ ಅದು. ನಾವು ಕಲಿಲೇಬೇಕು ಸಂಗೀತ. ನಮ್ಮ ಮನೇಲಿ ಹುಟ್ಟಿದ್ದೀವಿ, ನಮ್ಮ ಮಕ್ಕಳು ಹುಟ್ಟಿದ್ದಾರೆ ಅಂದರೆ ನಾವು ಆ ಅಕ್ಷರಮಾಲೆ ಕಲಿಸ್ತೀವೋ ಇಲ್ಲೋ ಗೊತ್ತಿಲ್ಲ. ಧನ್ವಂತರಿ ಉಪಾಸನೆ ಮಾಡಬೇಕು, ಸೂರ್ಯನ ಉಪಾಸನೆ ಮಾಡಬೇಕು, ನಂತರ ಸಂಗೀತ ಕಲಿಬೇಕು. ನಮ್ಮ ಮನೆಯದ ಕುಲಕಸುಬು. ಓಕೆ. ಸೊ ಹಾಗಾಗಿ ನಾನು ಆಯುರ್ವೇದ ಕಲಿತಾ ಅದು ನೋಡ್ತಾ ಕಲಿತೆ. ಆಡ್ತಾ ರಾಗ ಅಂತ ಹೇಳ್ತೇವಲ್ಲ ಹಾಗೆ. ಅದು ಕಲಿತಾದ್ಮೇಲೆ ಬಹಳಷ್ಟು ಈ ಗುರುಗಳು ಸಿಕ್ಕಿದ್ದಾದಮೇಲೆ ಅದಕ್ಕೆ ಒಂದು ವಿಶೇಷವಾದಂಥ ಸಿದ್ಧಿಗಳನ್ನು ಮಾಡಿಕೊಂಡು ಶಕ್ತಿ ಫ್ಲೋ ಆಗ್ತಾ ಬರ್ತು. ಸೊ ಮುಟ್ಟಿದ್ದೆಲ್ಲನೂ ಸಹ, ಕೈ ಹಿಡ್ದಿದ್ದ ಕೇಸೆಲ್ಲನೂ ಸಹ ಭಗವಂತ ಅವನು ಕೈ ಹಿಡ್ಕೊಂಡು ನಡ್ಕೊಂಡು ಹೋಗೋ ಥರ ಆಯಿತು. ಇವತ್ತು ಓಕೆ. ಕೆಲವೊಂದು ಕ್ಯಾನ್ಸರ್ಸ್ ಆಗಿರಬಹುದು, ಕೆಲವೊಂದು ಮಾರಕವಾಗಿರ್ತಕ್ಕಂಥ ವ್ಯಾಧಿಗಳು, ಕೆಲವೊಂದು ಬೇಡವಾಗಿರ್ತಕ್ಕಂಥ ಹೌದು, ಮಂತ್ರಾಲಯದಲ್ಲಿ ಟ್ಯೂಮರ್ಸ್ ಅದನ್ನ ಒಂದು ಇರ್ಬೋದು. ಕ್ಯಾಂಪಿಂಗ್ ಮಾಡಿದಾಗ ಗಡ್ಡೆಗಳನ್ನೆಲ್ಲ ಹಿಂಗೆ ಇಲ್ಲ, ತೆಗ್ದು. ಭಾರತದ ಉದ್ದಗಲಕ್ಕೂ ಕ್ಯಾಂಪ್ಗಳನ್ನು ನಾನು ಮಾಡಿದ್ದೇನೆ. ಹೌದು. ಮೊನ್ನೆ ಅಷ್ಟೇ ನಮ್ಮ ಆಯುಷ್ ಮಿನಿಸ್ಟ್ರಿ ಪ್ರತಾಪ್ ಜಾಧವ್ ಅವರು ಕರೆಸಿ ಅಥವಾ ಅಲ್ಲಿ ಕ್ಯಾಂಪ್ ಮಾಡಬೇಕಂತ ಬುಲ್ಡಾನದಲ್ಲಿ ಅವ್ರ ಊರಲ್ಲಿ ಸಹ ಹೇಳಿದ್ರು ಇದನ್ನ. ಗುರುಗಳೇ, ಇದು ತುಂಬಾ ಒಂದು ದುರ್ಘಟನೆ, ಮನಸ್ಸಿಗೆ ತುಂಬ ಬೇಜಾರಾಗುತ್ತೆ, ಕ್ಷಮಿಸಿ. ಬಟ್ ಆದರೂ ನಾನು ಇದನ್ನು ಕೇಳಲೇಬೇಕು. 2014-15ರಲ್ಲಿ ಒಂದು ತುಂಬ ದುರ್ಘಟನೆ ನಡೀತು. ನೀವು ತುಂಬ ಅದ್ಭುತವಾಗಿ ಒಂದು ಸೇವೆ ಮಾಡ್ತಿದ್ದೀರಾ, ಜನಗಳಿಗೆ ಒಳ್ಳೆಯದೇ ಮಾಡ್ತಿದ್ದೀರಾ, ಎಷ್ಟೋ ಪ್ರಾಣಗಳು ಉಳಿಸಿದ್ದೀರಾ, ನನ್ನ ಕಂಡಂಗೆ ತುಂಬಾ. ಸೊ ನಿಮ್ಮನ್ನ ಒಂದು ಕಾರಾಗೃಹದಲ್ಲಿ ಹೌದು 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 ಅದು ಯಾವ ನಿಜ. ಥರ? ಕೆಲವೊಂದು ಷಡ್ಯಂತ್ರ ಮಾಡಿ ಇರ್ತಾರೆ. ಒಳ್ಳೇದಿದ್ಮೇಲೆ ಕೆಟ್ಟದ್ದಿರಲೇಬೇಕದ. ಅದು ಕಾಲಕ್ಕೂ ಕಾಲ ಕಂಡಿರ್ತಕ್ಕಂಥ ಸತ್ಯ ಅದು. ಯಾಕಂದರೆ ಒಳ್ಳೆಯವರಿದ್ದಾಗ, ಸಜ್ಜನರಿದ್ದಾಗ ಒಳ್ಳೆ ಕೆಲಸ ನಾವು ಭಾರತದಲ್ಲಿ ಒಳ್ಳೆ ಕೆಲಸ ನಾವು ಮಾಡ್ತಿದ್ದಾಗ ಬಹಳಷ್ಟು ಕಾಲು ಎಳಿತಕ್ಕಂಥ ಸಹಜ. ಹಾಗಾಗಿ ಇರಲಿ, ಅವರು ಪಾಪ ನಾನು ಷಡ್ಯಂತ್ರ ಮಾಡಿ ಹಾಕಿದ್ರು. ಅಂತರ ಕೋರ್ಟ್ ಪರ್ಮಿಷನ್ ಮಾಡ್ತು. ಈಗ ನನ್ನದೇ ಆದಂಥ ಒಂದು ಶಿಕ್ಷಣ ಸಂಸ್ಥೆ ದೊಡ್ಡದಾಗಿ 100 ಬೆಡ್ಡು ಹಾಸ್ಪಿಟ್ಲ್, ಒಂದು ಅಗಸ್ತ್ಯ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆಯನ್ನು ಪ್ರಾರಂಭ ಮಾಡಿದೆ. ಕೊಪ್ಪಳದಲ್ಲಿ? ಹೌದು, ಕೊಪ್ಪಳದಲ್ಲಿ. ಹೇಗೆ ದ್ರೋಣ ತನ್ನಲ್ಲಿರ್ತಕ್ಕಂತಹ ವಿದ್ಯೆಯನ್ನು ಧಾರೆ ಏರಿತಾನೆ, ಹಾಗೆ ಮನುಕುಲಕ್ಕೆ ಆಸಕ್ತ ವಿದ್ಯಾರ್ಥಿಗಳಿಗೆ ಹಂಚಬೇಕಂತಕ್ಕಂತಹ ನನ್ನ ಒಂದು ನಿಸ್ವಾರ್ಥ ಒಂದು ಸೇವೆ ಏನಿದೆ, ಇನ್ನಷ್ಟು ಆಗಲಿಕ್ಕೆ ಅಗಸ್ತ್ಯರು ಒಂದು ನನ್ನಲ್ಲಿ ಸಾಥ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಿಮ್ಮ ತಂದೆ ತಾಯಿನ ಯಾವ ಥರ ಮಿಸ್ ಮಾಡ್ಕೊತೀರಾ? ಖಂಡಿತ ನಾನು ನನ್ನ ಪರಿವಾರ, ನನ್ನ ಇಡೀ ಎಂಟೈರ್ ಪರಿವಾರ, ನಾನು ಮಾಡ್ತಕ್ಕಂತಹ ಏನು ಈ ಸಿದ್ಧಿ, ಈ ಕೆಲಸಗಳಿದ್ದಾವೆ ಅಂದರೆ ಜನ ಕಲ್ಯಾಣಕ್ಕೋಸ್ಕರ ಈ ಚಿಕಿತ್ಸೆಗಳನ್ನು ಮಾಡ್ತಾ ಇದ್ದೀನಲ್ವ, ಆ ಪ್ರತಿಯೊಂದು ಕ್ಷಣದಲ್ಲಿ ನಾನೇನು ಒಳ್ಳೆಯದನ್ನು ಮಾಡ್ತಿದ್ದೀನಿ, ಅವರು ನನ್ನ ಜೊತೆಯಲ್ಲೇ ಇರ್ತಾರೆ. ನನ್ನ ಜೊತೆ ಪ್ರೇರಣೆಯಾಗಿ, ನನಗೆ ಶಕ್ತಿಯಾಗಿ ಇಡೀ ನನ್ನ ಪರಿವಾರ ಇದೆ ಅನ್ನೋದರಲ್ಲಿ ಎರಡನೇ ಮಾತಿಲ್ಲ. ಓಕೆ. ವಾಟ್ ಈಸ್ ದಿ ಡೆಸ್ಟಿನಿ ನೆಕ್ಸ್ಟ್ ಪೀಳಿಗೆಗೆ? ಸೊ ಯಾವ ಥರ ಒಂದು ವಿದ್ಯೆ ಬರುವಂತಹ ನವತರಕ್ಕೆ ಏನು ಇವತ್ತಿನ ದಿವಸ ಆಧುನಿಕ ನಮ್ಮ ಶೈಲಿ ಆಗಿರಬಹುದು, ಆಹಾರ ಇರಬಹುದು, ವಿಹಾರ ಇರಬಹುದು, ವಿಚಾರಗಳಿರಬಹುದು, ಇವೆಲ್ಲವೂ ಸಹ ಕಲುಷಿತ ಆಗಿದೆ. ನಾವು ಸ್ವಸ್ಥವಾಗಿ ಬದುಕಬೇಕು ಅಂತಂದಾಗ ಇವತ್ತು ಆರೋಗ್ಯವಾಗಿ ಎಲ್ಲಿ ಬೇಕಾದ್ರೂ ಯಾವ ವ್ಯಕ್ತಿಯೂ ಸಹ ಮನಸ್ಸಿಗೆ ನೆಮ್ಮದಿ ಇಲ್ಲ, ಅನಾರೋಗ್ಯ ಪೀಡಿತ, ಯಾವುದಾದ್ರೂ ಒಂದಲ್ಲ 4-5 ವ್ಯಾಧಿಗಳು ಇರುತ್ತೆ. ಯಾಕೆ ಅಂದಾಗ ಜೀವನ ಶೈಲಿ, ನಮ್ಮ ಪಾಶ್ಚಿಮಾತ್ಯರ ಜೀವನ ಒಂದು ಶೈಲಿಯನ್ನು ನಾವು ಅಳವಡಿಸ್ಕೊಂಡ್ಬಿಟ್ಟಿದ್ದೀವಿ. ಈ ಭಾರತ ಭೂಮಿಯಲ್ಲಿ ಅಜ್ಜ ಮುತ್ತಜ್ಜ ನಮ್ಮಜ್ಜ ಏನು ಮಾಡ್ತಿದ್ದ, ಅವರ ಆಹಾರ ವಿಹಾರಗಳು ಹೇಗಿದ್ವು, ವಿಚಾರಧಾರೆಗಳು ಹೇಗಿದ್ವು, ಇದನ್ನು ನಾವು ಸ್ವಲ್ಪ ಮೆಲುಕು ಹಾಕಬೇಕಾಗತ್ತೆ. ಆದಷ್ಟು ಸ್ವಸ್ಥತೆಗೆ ನಾವು ಪ್ರಾಮುಖ್ಯತೆಯನ್ನು ಕೊಟ್ಟು, ಆದಷ್ಟು ನವತರವನ್ನು ಬರ್ತಕ್ಕಂಥ ಮುಂಬರುವ ಒಂದು ಜನ್ರೇಷನ್ ಏನಿದೆ ಆರೋಗ್ಯಕರವಾಗಿ ಮಾಡುವಂಥದ್ದೇ ನಮ್ಮ ಒಂದು ಧ್ಯೇಯ ಉದ್ದೇಶಗಳ ಮೂಲಭೂತ ಒಂದು ಉದ್ದೇಶ ಆಗಿದೆ. ಸೊ ಗುರುಗಳೇ, ಈಗ
ಆರೋಗ್ಯನೇ ಭಾಗ್ಯ ಅಂತ ನಾವು ಕರಿತೀವಿ. ಮಹಾಭಾಗ್ಯ. ಮಹಾಭಾಗ್ಯ ಅಲ್ವಾ? ಸೊ ಆರೋಗ್ಯನ ನಾವು ಹೇಗೆ ಕಾಪಾಡ್ಕೊಳ್ಳೋದು? ನಿಮ್ಮದು ಒಂದು ಟಿಪ್ಸ್ ಏನಾದರೂ? ಖಂಡಿತ ಜೀವನದಲ್ಲಿ ಮೊದಲನೇದಾಗಿ ನಮ್ಮ ಶಾರ್ಟ್ ಪೀರಿಯಡಲ್ಲಿ ಹೇಳಬೇಕು ಅಂದಾಗ ಪ್ರಾರ್ಥನೆ ಕಾಲ ಬೇಗ ಎದ್ದು ಹೇಳಬೇಕು ಬೆಳಗಿನ ಜಾವ. ಸೊ ಆಹಾರ ಪದ್ಧತಿಗಳು ನಮ್ಮ ಪೂರ್ವಿಕರು ಏನು ವಿಚಾರ ಮಾಡ್ತಿದ್ರು ಋತುಚರ್ಯದ ಆಧಾರದ ಮೇಲೆ, ಆಹಾರವನ್ನು ಹೇಗೆ ಸೇವನೆ ಮಾಡ್ಕೋಬೇಕು, ಏನು ಆಹಾರ ತಿನ್ನಬೇಕು ನಾವು. ಉದಾಹರಣೆಗೆ ಈಗ ಸಾಕಷ್ಟು ಆಧುನಿಕ ಎಲ್ಲ ಕಡೆ ರೆಸ್ಟೋರೆಂಟ್ಸ್ ಇದ್ದಾವೆ. ಈಗ ಆಧುನಿಕ ಜೀವನ ಶೈಲಿ ಹೇಗಾಗ್ಬಿಟ್ಟಿದೆ ಅಂದಾಗ, ಉದಾಹರಣೆ ನಾನ್ ವೆಜ್ ತಿಂತಿರ್ತಾರೆ, ಅದಕ್ಕೆ ಮೊಸರು ಹಾಕ್ಕೊಳ್ತಾರೆ, ಮಜ್ಜಿಗೆ ಹಾಕ್ಕೊಳ್ತಾರೆ, ಈರುಳ್ಳಿ ಹಾಕ್ಕೊಳ್ತಾರೆ, ತುಪ್ಪನೂ ಹಾಕ್ಕೊಳ್ತಾರೆ. ಚರ್ಮ ವ್ಯಾಧಿಗಳು ಮತ್ತು ಬರಬಾರ್ದು ಬರುತ್ತಲ್ಲ ಅವ್ರಿಗೆ. ವಿರುದ್ಧ ಆಹಾರಗಳಂತಲೇ ಇದ್ದಾವೆ. ಅದು ಸೇವನೆ ಮಾಡಬಾರ್ದು, ವರ್ಜ, ಅದು ತಗೊಳ್ಳೇಬಾರ್ದು. ಅದು ಓಕೆ. ಅದನ್ನು ನಾವು ತಿಂತಿದ್ದೀವಿ. ಹಾಗಾದ್ರೆ ನಮ್ಮ ಈಗ ಮತ ಇವ್ರಿಗೆ ಬುದ್ಧಿಮಾನ್ ಏನಂತ ಹೇಳಬೇಕು ನಾವು. ಇದನ್ನು ಹೇಳಿದಾಗ ತಗೊಳ್ಳೋದಿಲ್ಲ ಅವರು. ಅದಕ್ಕೆ ಟೇಸ್ಟ್, ನಾಲಿಗೆ ರುಚಿ ಬೇಕು ಅವ್ರಿಗೆ. ಆರೋಗ್ಯ ಏನಾಗಬೇಕಾದ್ರೂ ಆಗಬಹುದು. ಹೀಗಾಗಿ ಮನುಕುಲ ವಿನಾಶದ ಹಂಚಲ್ಲಿ ಅವರ ಮುಪ್ಪನ್ನು ಅವರು ಆಗ್ತಿದ್ದಾರೆ. ಸೊ ಈ ವಿರುದ್ಧ ಆಹಾರಗಳು ಯಾವುದೇ ಕಾರಣಕ್ಕೂ ಟಚ್ಚು ಸಹ ನಾವು ಮಾಡಬಾರ್ದು. ಸೊ ಹಂಗಂದ್ರೆ ಅದು ತಿನ್ನೋದು ಒಂದು ಪದ್ಧತಿ ಇದೆ, ನಾನ್ ವೆಜ್ ತಿನ್ನೋದು ಆಗಲಿ. ಖಂಡಿತ ನಾನ್ ವೆಜ್ ತಿನ್ನಬೇಕಾದ್ರೆ, ನಾನ್ ವೆಜ್ಜೇ ಅಂತಲ್ಲ, ಯಾವಾಗ ತಿನ್ನಬೇಕು. ಯಾಕಂದರೆ ಸಾಕಷ್ಟು ಮಾಂಸಾಹಾರವನ್ನು ಸಾಕಷ್ಟು ತಗೋಬೋದು, ಅದು ಅವರ ವೈಯಕ್ತಿಕ ವಿಚಾರ. ವಿರುದ್ಧ ಆಹಾರಕ್ಕೆ ಬಂದಾಗ ಚಿಕನ್ ಆಗಬಹುದು, ಮಟನ್ ಆಗಬಹುದು, ನಾವು ತಿಂತಿದ್ದಂಥ ಸಂದರ್ಭದಲ್ಲಿ ಅದ್ರ ಜೊತೆಗೆ ಮೊಸರು ಹಾಕ್ಕೊಂಡು ತಿನ್ನೋದು, ಮೊಸರಲ್ಲಿ ಪ್ರಿಪೇರ್ ಮಾಡೋದು, ಓಕೆ. ಇದು ತಪ್ಪು. ಓಕೆ. ವಿರುದ್ಧ ಆಹಾರ ಆಯಿತು. ಮತ್ತು ಮೊಟ್ಟೆ, ಮತ್ತು ಕೋಳಿ ಮೊಟ್ಟೆ, ಮತ್ತು ಬಾಳೆಹಣ್ಣು ಇವೆರಡೂ ಕೂಡಿಸ್ಬಾರ್ದು. ಓಕೆ. ತುಪ್ಪ ಇದೆಯಲ್ಲ, ಆಕಳ ತುಪ್ಪ, ನಂತರ ಈ ಆನಿಯನ್ನು ಅಂದರೆ ಈರುಳ್ಳಿ, ಇವೆರಡೂ ಒಂದಾಗಿ ಇದು ಮಾಡಬಾರ್ದು. ತುಪ್ಪ ಮತ್ತು ಈರುಳ್ಳಿ. ಈ ಥರದ ವಿರುದ್ಧ ಆಹಾರಗಳೇ ಪಟ್ಟಿನೇ ಇದ್ದಾವೆ. ಈ ಜನಾಂಗಕ್ಕೆ, ಈಗಿನ ಜನ್ರೇಷನ್ಗೆ ಅದು ಗೊತ್ತೇ ಇಲ್ಲ. ಆ್ಯಕ್ಚುಲಿ ಏನಾಗುತ್ತೆ, ಇಮ್ಮಿಡಿಯೇಟ್ ರಿಯಾಕ್ಷನ್. ಸೊ ಇವಾಗ ನಾನ್ ವೆಜ್ ಅಲ್ಲಿ ಯಾವ್ದು ತಿನ್ನಬಾರ್ದು, ಯಾವ್ದು ಅಂದ್ರೆ ಇವಾಗ ನಾಟಿ ಕೋಳಿ ಅಂತೀವಿ, ಮೇಕೆ ಅಂತೀವಿ, ಇಲ್ಲ, ಕುರಿ ಅಂತೀವಿ, ಪಾರಮ್ ಆದಷ್ಟಕ್ಕೂ ಅಂತೀವಿ. ಸ್ವಾಭಾವಿಕ ನೇಚರ್ಗೆ ಯಾವುದು ಅನುಗುಣವಾಗಿರುತ್ತೋ ಅದನ್ನು ತಗೊಳ್ಳೋದು ಸಹಜ. ಅವರವರಿಗೆ ಹವಾಗುಣದ ಮೇಲೆ ಅವರವರಿಗೆ ಕೆಲವೊಂದು ಸಿಗೋದಿಲ್ಲ, ಅಂತಹ ಸಂದರ್ಭದಲ್ಲಿ ಫಾರ್ಮು ಅದು ಇದು ಬಳಸ್ತಾರೆ. ಅದು ಬಟ್ ವಿರುದ್ಧ ಆಹಾರ, ನಾನು ಮಾತಾಡ್ತಾ ಇರ್ತಕ್ಕಂಥ ವಿಚಾರ ಬಂದು ವಿರುದ್ಧ ಆಹಾರಗಳ ಬಗ್ಗೆ ನಾನು ಹೇಳ್ತಿದ್ದೇನೆ. ಕಾಂಬಿನೇಷನ್ ಆಫ್ ಹೌದು. ತಿನ್ನೋದು. ಓಕೆ ಗುರುಗಳೇ, ಈಗ ನಮ್ಮ ಚಕ್ರಾಸ್ ಅಂತ ನಾವು ಹೇಳ್ತೀವಲ್ಲ, ಸೊ ಅದೆಲ್ಲ ಯಾವ ಥರ ರಿಫ್ಲೆಕ್ಟ್ ಆಗುತ್ತೆ? ಇವಾಗ ನಾವು ಸ್ಕ್ಯಾನ್ ಮಾಡಿದ್ರು ಹಾಸ್ಪಿಟಲ್ ನಮಗೆ ನೋಡ್ಲಿಕ್ಕೆ ಆಗೋದಿಲ್ಲ, ಬಟ್ ನೀವು ಯಾವ ಥರ ಫೀಲ್ ಕೆಲವೊಂದು ಮಾಡ್ತೀವಿ? ಅತೀಂದ್ರಿಯ ಶಕ್ತಿಗಳಂತ ನಾವೇನು ಹೇಳ್ತೀವಿ. ಉದಾಹರಣೆಗೆ ನೀವು ಈಗ ಚಕ್ರಾಸ್ ಬಗ್ಗೆ ಮಾತಾಡ್ತಿದ್ದೀರಾ. ಮೂಲಾಧಾರದಿಂದ ಹಿಡಿದು ಸಹಸ್ರಾರದವರೆಗೂ 6 ಚಕ್ರಗಳಿದ್ದಾವೆ. ಈ 6 ಚಕ್ರಗಳನ್ನು ನಾವು ಕ್ಲೆನ್ಸ್ ಮಾಡ್ಕೊಳ್ಳೋದಾಯಿತು, ಅದನ್ನು ಜೀರ್ಣೋದ ಅಂದರೆ ಏನು, ಅದಕ್ಕೆ ಪವರ್ಸ್ ಹೆಚ್ಚಿಗೆ ಮಾಡ್ತಕ್ಕಂಥದ್ದಾಗಲಿ, ಜಾಗ್ರತೆ ಮಾಡ್ತಕ್ಕಂಥದ್ದಾಗಲಿ, ಅದು ಮಾಡಬೇಕು. ಅದರದ್ದೇ ಆದಂಥ ಶಿಕ್ಷಣನ, ಅದರದ್ದೇ ಆದಂತಹ ಗುರುವನ್ನು ನಾವು ಪಡ್ಕೋಬೇಕು ಮೊದಲು. ಆವಾಗ ನಮಗದು ಮಾಡ್ತಾ 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 ಅದು ಸಿದ್ಧಿ ಆಗ್ತಾ ಹೋಗುತ್ತೆ. ಹಲವಾರು ನಮೂನೆ ಇದ್ದಾವೆ. ಬೀಜಾಕ್ಷರಗಳನ್ನ ಅದನ್ನು ಪಠನೆ ಮಾಡ್ತಾ ಹೋದ್ರೂ ಸಹ ಚಕ್ರಗಳು, ಕುಂಡಲಿ ಜಾಗೃತಿ ಆಗುತ್ತೆ. ಬ್ರೀತಿಂಗ್ಸಲ್ಲಿ ನಾವು ಇದು ಮಾಡಿದ್ರೆ, ಸೂರ್ಯ ಉಪಾಸನೆ ಮಾಡಿದ್ರೂ ಸಹ ಅದಾಗುತ್ತೆ. ತೇಜೋ ಉಪಾಸನೆ ಮಾಡಿದ್ರೂ ಸಹ ಜಾಗೃತಿ ಆಗುತ್ತೆ. ಕುಂಡಲಿನಿ ಆ್ಯಕ್ಟ್ ಮಾಡ್ತಕ್ಕಂಥದ್ದು. ಆಗ ತ್ರಿಕಾಲಜ್ಞವನ್ನು ನಾವು ಹರಿಬೋದು, ಭೂತ ಭವಿಷ್ಯತ್ ವರ್ತಮಾನ ಕಾಲಾದಿಗಳನ್ನು ತಿಳ್ಕೋಬಹುದು. ಅದೇ ಬಿಟ್ಟು ಅದು ಇಲ್ಲದೆ ನಾವು ಸಿದ್ಧಿಗಳ ಕಡೆ ಹೋದಾಗ ಮನುಕುಲದ ವ್ಯಾಧಿಗಳನ್ನು ನಾವು ಒಳ್ಳೇದು ಮಾಡಲಿಕ್ಕೋಸ್ಕರ ಆ ಸಿದ್ಧಿ ಅಂತ ಹೇಳ್ತೀವಿ. ಬ್ಲೆಸ್ ಬಂದಿರತಕ್ಕಂತಹ ವ್ಯಕ್ತಿಗೆ ತುಂಬ ಬಳಲ್ತಿರ್ತಾರೆ ನೋವಿಂದ, ಏನಾಗಲ್ಲಮ್ಮ, ಒಳ್ಳೇದಾಗುತ್ತೆ, ಸ್ವಲ್ಪ ದಿವಸ ಆರಾಮಾಗ್ತೀಯ ಅಂದಾಗ ಎಷ್ಟೋ ಸಾತ್ವಿನ ಒಂದು ಭಾವ ಅವರಲ್ಲಿ ಉದ್ಭವ ಆಗುತ್ತೆ. ನನಗೇನು ಆಗಲಿಲ್ಲ, ವೈದ್ಯರು ಹೇಳಿದ್ದಾರೆ, ಡಾಕ್ಟರ್ ಹೇಳಿದ್ದಾರೆ, ನನಗೇನು ಆಗಲ್ಲ. ಅಂದ್ರೆ ನೀವು ಮೈಂಡಲ್ಲಿ ಏನು ತಿಳ್ಕೊಂತಿರೋ ಪಾಸಿಟಿವ್ ಆಗಿ ಹೌದು, ಅದು ಸಿದ್ಧಿ ಅಂತ ಹೇಳ್ತೀವಿ. ವಾಕ್ಯ ಒಂದು ಸಿದ್ಧಿ. ವೈದ್ಯಗ ಮೊದಲನೇದಾಗಿ ಏನಿದೆ ನಮ್ಮ ಶಾಸ್ತ್ರದಲ್ಲಿ, ವೈದ್ಯನ ನಗುಮುಖವೇ ರೋಗಿಯ ಗುಣಮುಖ ಅಂತ ಹೇಳ್ತೀವಿ. ಓಕೆ. ಹಸನ್ಮುಖಿಯಾಗಿ ಅವನು ಏನೂ ಆಗೋದಿಲ್ಲ ಅಂತ ಹೇಳಿ ಅವ್ರನ್ನ ಟಚ್ ಮಾಡಿ ಈ ಥರ ಇದು ಮಾಡಿ ನಾವು ಕಳಿಸಿದಾಗ ಎಷ್ಟು ಖುಷಿಯಿಂದ ಅವ್ರು ಇರ್ತಾರೆ. ಅರ್ಥ ಆಯ್ತು ಆ ಒಂದು ಮಾತು. ಆ ಮಾತಿಗೆ ನೀವು ಪೂರಕವಾಗಿ ಆ ಬ್ಲಸ್ಸನ್ನು ತಗೊಂಡು ನೀವು ಆ ಒಂದು ಶಾಸ್ತ್ರವನ್ನು ಅಧ್ಯಯನ ಮಾಡ್ಕೊಂಡು ಹೋದಂತೆಲ್ಲನೂ ಆ ಒಂದು ವಾಕ್ ಸಿದ್ಧಿ ಅಂತ ಹೇಳ್ತೇವೆ ನಾವು. ಅದು ಸಿದ್ಧಿ ಪ್ರಾಪ್ತಿ ಆಗುತ್ತೆ. ಅರ್ಥವಾಯ್ತಾ? ಮುಂದೆ ಅದಕ್ಕೇನು ಉಪಚಾರ ಮಾಡಬೇಕಾಗತ್ತೆ, ಅದಕ್ಕೇನು ಔಷಧಿ ಆಯುರ್ವೇದದಲ್ಲಿ ಹೇಳಿದೆ ಆ ಪ್ರಕಾರ ಮಾಡ್ಕೊಂಡು ಕೊಡ್ಬೋದು ಅವರಿಗೆ. ಸೊ ಇವಾಗ ಉತ್ತಮವಾದ ಆರೋಗ್ಯ, ಸೊ ಅದಕ್ಕೊಂದೇನಾದ್ರು ಒಂದು ಟಿಪ್ಸ್ ನಿಮ್ಮ ಕಡೆಯಿಂದ ಏನಾದರೂ ಕೊಡ್ಲಿಕ್ಕಾಗತ್ತಾ?
ಉತ್ತಮವಾದ ಒಳ್ಳೆ ಆಲೋಚನೆಯನ್ನು ಇಟ್ಕೊಳ್ಳಿ. ಒಳ್ಳೆ ಆಲೋಚನೆ, ಇತರರಿಗೆ ಕೇಡು ಬಯಸೋದು, ಶುದ್ಧವಾದಂತಹ ನಿರ್ಮಲವಾದಂತಹ ಮನಸ್ಸನ್ನು ಧಾರಣೆ ಮಾಡಿಕೊಳ್ಳಿ. ವಿಶಾಲವಾದಂತಹ ಹೃದಯವನ್ನು ಬೆಳೆಸ್ಕೊಳ್ಳಿ. ನಗು ಒಂದು ಒಳ್ಳೆಯ ಔಷಧ, ನಿದ್ದೆ ಒಂದು ಒಳ್ಳೆಯ ಔಷಧ. ಅರ್ಥವಾಯ್ತಾ? ಆನಂತರ ನಿಸ್ವಾರ್ಥವಾಗಿ ನಾವು ಸೇವೆ ಮಾಡ್ತಕ್ಕಂಥದ್ದು ಒಂದು ಔಷಧ. ಸೊ ಇದೆಲ್ಲ ಉಚಿತವಾಗಿ ಸಿಗ್ತಕ್ಕಂಥದ್ದು. ಸೊ ಅಂದರೆ ಇವಾಗ ನಿದ್ದೆ ಅಂತ ಮಾತಾಡ್ತಿದ್ದೀರಾ. ಸೊ ಐ ಟಿಯಲ್ಲಿ ಸೆಕ್ಟರಲ್ಲಿ ಏನೋ ನೈಟ್ ಶಿಫ್ಟ್ ಮಾಡ್ತಾರೆ ಮತ್ತು ಬೆಳಿಗ್ಗೆ ಶಿಫ್ಟ್ ಮಾಡ್ತಾರೆ. ಅವ್ರಿಗೇನಾದರೂ ಒಂದು ಸಲಹೆ ಕೊಡ್ಬೋದಾ ನಿಮ್ಮಿಂದ? ಐ ಟಿ ಪೀಪಲ್ಸ್ಗೆ ಅದು ಅವರ ತಲೆಯಲ್ಲಿ ನಾವು ಚಿಂತೆ ಅನ್ನೋದು ಇಟ್ಕೋಬಾರ್ದು. ತುಂಬ ಸ್ಟ್ರೆಸ್ಸಲ್ಲಿ ಇರ್ತಾರೆ. ಸೊ ಹಾಗಾಗಿ 5ರಿಂದ 10 ನಿಮಿಷ ಮೆಡಿಟೇಷನ್ ಮಾಡೋದಾಗಲಿ. ಮೆಡಿಟೇಷನ್ ಅಂದರೆ ಏನು? ನಿನ್ನೆ ಏನು ಮಾಡಿದ್ದೀರಿ, ಒಳ್ಳೆ ಅವರ ಜೀವನದಲ್ಲಿರ್ತಕ್ಕಂಥ ಸಿಹಿಯಾಗಿರ್ತಕ್ಕಂತಹ ಘಟನೆಗಳನ್ನು ನೆನಪು ಅದಿಲ್ಲ ಅಂದಾಗ ಪ್ರತಿ 1 ನಿಮಿಷ, ಒಂದೇ 1 ನಿಮಿಷ 10 ಸೆಕೆಂಡು ಯಾರೇ ಆಗಲಿ ಆ ಸೂರ್ಯ ಭಗವಂತನನ್ನು ರಶ್ಮಿ, ಆ ಭಾಸ್ಕರನ ಒಂದು ಸಲ ನೋಡಿ ಕಣ್ಣನ್ನು ಮುಚ್ಕೊಂಡು ಆ ರಿಫ್ಲೆಕ್ಟನ್ನು ಇಲ್ಲಿ ತಗೊಂಡು ತನ್ನ ಹೃದಯ ಮಂದಿರದಲ್ಲಿ ಅದು ಅಡಕುವ ಆ ಒಂದು ಬೆಳಕು ಪ್ರಕಾಶಮಾನವಾಗಿ ಕಾಣಿಸ್ತಿದೆ ಅಂತ ಫೀಲ್ ಮಾಡ್ಕೋಬೇಕು. ಅದೇ ಕಿರಣಗಳು. ಹೌದು, 1 ನಿಮಿಷ ಆಯಿತಾ. ಅದನ್ನು ನಾವು ನೋಡಿದಾಗ ಆ ಕಣ್ಣು ಮುಚ್ಚಿದಾಗ ಆ ರಿಫ್ಲೆಕ್ಟ್ ಇಲ್ಲಿ ಬರುತ್ತೆ. 1 ಅವರ್ ಇರುತ್ತೆ ಅದು. ಓಕೆ ಆಯಿತಾ. ಸಾಟರ್ಡೆ ಸಂಡೇ ರಜೆ ಇರೋವಂಥ ಸಂದರ್ಭದಲ್ಲಿ ಸುಮ್ಮನೆ ಕೂತ್ಕೊಂಡ್ರೆ ಸಾಕು. ಅದು ಎಲ್ಲೆಲ್ಲಿ ಹೋಗುತ್ತೆ, ಏನೇನು ಮಾಡುತ್ತೆ, ಅದನ್ನೆಲ್ಲನೂ ನಿಧಾನಕ್ಕೆ ಅದು ಪ್ರಯಾಣ ಮಾಡುತ್ತೆ. ಅದನ್ನು ಅಬ್ಸರ್ವ್ ಮಾಡಬೇಕು. ತುಂಬ ನಿಧಾನಕ್ಕೆ ಅಬ್ಸರ್ವ್ ಮಾಡಬೇಕು. ಅರ್ಥ ಆಯ್ತಾ? ಅದನ್ನು ತೇಜೋಪಾಸನೆ ಅಂತ ಹೇಳ್ತೀವಿ, ಶಕ್ತಿ ಉಪಾಸನೆ ಅಂತ ಹೇಳ್ತೀವಿ. ಯಾಕಂದರೆ ಮಹಾಮಂಡಲಯದೀಶ್ವರ ಸೂರ್ಯ ಭಗವಂತ ಸಾಕಷ್ಟು ಶಕ್ತಿ ಹೊಂದಿರತಕ್ಕಂತಹ ಇದು ಅದು. ಆತನಿಗೆ ಎಲ್ಲ ಹೆಸರುಗಳು ಲೋಕೇಶ, ಪ್ರಭಾಕರ, ದಿವಾಕರ, ಸುಧಾಕರ ಎಲ್ಲ. ಸೊ ಆತನಲ್ಲಿರ್ತಕ್ಕಂತಹ ಶಕ್ತಿ 1% ನಮ್ಮ ಇಡೀ ಮನುಕುಲಕ್ಕೆ, ಈಗೇನು ನಾವು 84 ಕೋಟಿ ಲಕ್ಷ ಜೀವರಾಶಿಗಳಿದ್ದಾವೆ, ಮನುಕುಲನೂ ಸೇರಿಕೊಂಡು ನಮ್ಮ ಆರೋಗ್ಯ ಬೇಕಾದರೆ ಭಾಸ್ಕರ ಆದಿತ್ಯಂ ಅಂತ ಹೇಳ್ತೀವಿ. ಭಾಸ್ಕರನ ಕೃಪೆ ಇದ್ದರೆ ಮಾತ್ರನೇ ನಾವು ಮನುಕುಲ ಎಲ್ಲರೂ ಆರೋಗ್ಯವಾಗಿರಲಿಕ್ಕೆ ಸಾಧ್ಯ. ನಮಗೆ ಆರೋಗ್ಯ ಆಗಲಿ ಸಂಪದ ಆಗಲಿ ಸಿಗಬೇಕು ಅಂದಾಗ ಭಾಸ್ಕರನ ಆದಿತ್ಯ ಅಂದರೆ ಸೂರ್ಯನ ಒಂದು ವರ ನಮಗಿದ್ದರೆ ಮಾತ್ರನೇ ನಮಗೆ ಸಿಗ್ಲಿಕ್ಕೆ ಸಾಧ್ಯ. ಹಾಗಾಗಿ ಎಲ್ಲರೂ 1 ನಿಮಿಷದ ಕಾಲ ಅದನ್ನು ಉಪಾಸನೆ ಮಾಡಿಕೊಂಡ್ರೆ ಅವ್ರಿಗೆ ಏನು ಜೀವನದಲ್ಲಿ ಕಷ್ಟ ಕಾರ್ಪಣ್ಯಗಳಿರ್ಬೋದು, ವ್ಯಾಧಿಗಳಿರ್ಬೋದು, ಪೀಡೆ ದರಿದ್ರಗಳಿರ್ಬೋದು, ಎಲ್ಲವೂ ಸಹ ಹೋಗುತ್ತೆ. ಆ ಹರಸುವಂಥ ಶಕ್ತಿ ಒಬ್ಬ ಸೂರ್ಯ ಭಗವಂತನಿಗೆ ಮಾತ್ರನೇ ಇರೋದು. ಇನ್ನೊಂದು ಕೇಳಬೇಕು, ನಿದ್ದೆ ಒಬ್ಬ ಮನುಷ್ಯ ಎಷ್ಟು ಅವರು ಸ್ಲೀಪ್ ಮಾಡ್ಬೇಕು? ಕೆಲವರು ಅಂತಾರೆ 4 ಅವರ್ ಸಾಕು, 6 ಅವರ್ ಸಾಕು. ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಾಗಿರ್ಬೋದು ನೈಟ್ ಡ್ಯೂಟಿ ಮಾಡ್ತಾರೆ. ಸೊ ಒಂದು 2 ಅವರ್ಗೆ ಎದ್ದೊಳ್ತಾರೆ. ಸೊ ಆರೋಗ್ಯವಾಗಿ ಎಷ್ಟು ಅವರ್ ನಿದ್ದೆ ಮಾಡಬೇಕು ಒಬ್ಬರು? ನಿದ್ದೆ ವಿಷಯಕ್ಕೆ ಬಂದಾಗ ಕನಿಷ್ಠ ಮ್ಯಾಕ್ಸಿಮಮ್ 6 ಅವರ್ಸ್ ಆದರೂ ಬೇಕಾಗುತ್ತೆ. ಸೊ ಅದರಲ್ಲಿ ನಾವು ಎಂತಹ ನಿದ್ದೆ, ಗಾಢವಾದ ನಿದ್ದೆಯನ್ನು ನಾವು ಮಾಡಿದ್ದೀವೋ ಅಥವಾ ಅರೆಬೆರೆ ನಿದ್ದೆಯನ್ನು ಮಾಡಿದ್ದೀವೋ ಅನ್ನೋದು ವಿಚಾರವಾಗುತ್ತೆ. ಮಲ್ಕೊಂಡೇ ಇರ್ತೀವಿ, ಯಾವುದೋ ವಿಚಾರಗಳನ್ನು ಸ್ವಪ್ನಾತೀತದಲ್ಲಿ ನಾವು ಓಡಾಡ್ತಾ ಇರ್ತೀವಿ, ವಿಹರಿಸ್ತಿರ್ತೀವಿ. ಸೊ ಅದಿರಬಾರ್ದು, ಅದು ನಿದ್ದೆ ಅನಿಸ್ಕೊಳ್ಳೋದಿಲ್ಲ. ಡೀಪ್ ಸ್ಲೀಪ್ ಆಯಿತಾ. ಅದು ಒಂದು ಟಿಪ್ಸ್ ಏನಾದರೂ ಕೊಟ್ಟರೆ ತುಂಬ ಒಂದು ಹೆಲ್ಪ್ ಆಗುತ್ತೆ. ಏನಿಲ್ಲ, ಅದು ನಿಮಗೆ ತುಂಬ ಚೆನ್ನಾಗಿ ನಿದ್ದೆ ಬರಬೇಕು ಅಂದರೆ ಮನೆಯಲ್ಲಿ ಕೊತ್ತಂಬರಿ ಎಲ್ಲ ಮನೆಯಲ್ಲಿ ಇರೋವಂಥದ್ದು. ಹೌದು. ಒಂದು ಇಡಿಯಷ್ಟು ಕೊತ್ತಂಬರಿ ತೊಗೊಂಡು ಅದನ್ನು ಪೇಸ್ಟ್ ಮಾಡಿಕೊಂಡು ಅಂಗಾಲಿಗೆ ಅದನ್ನು ಪೇಸ್ಟ್ ರೂಪದಲ್ಲಿ ಹಚ್ಚಿಬಿಡೋದು. ಫೀಟ್ಗೆ, ಕಾಲ್ಗೆ 2-3 ನಿಮಿಷ ಸ್ವಲ್ಪ ಹಾಗೆ ಇಟ್ಕೊಂಡು ಹೋಗಿ ಮಲ್ಕೊಂಡ್ರೆ ಒಳ್ಳೆ ನಿದ್ದೆ ಬರುತ್ತೆ. ಹೌದಾ? ಎಸ್, ಮಾಡಿ ನೋಡಿ. ಈ ಮನುಕುಲದಲ್ಲಿ ಲೈಕ್ ಯಾವ ಥರ ಕರ್ಮ, ಧರ್ಮ, ರೆಸ್ಪಾನ್ಸಿಬಿಲಿಟಿ, ಹ್ಯೂಮನ್ ಬಿನ್, ಯಾವುದು ಸತ್ಯ, ಯಾವುದು ನಿತ್ಯ, ನಿಜ, ಏನೋ ಕೆಲವರು ತುಂಬ ಕೆಟ್ಟು ಮಾಡ್ತಾರಲ್ಲ, ಅವ್ರು ತುಂಬ ಚೆನ್ನಾಗಿರ್ತಾರೆ. ಒಳ್ಳೆಯವ್ರು ಮಾಡೋರಿಗೆ ಯಾವತ್ತೂ ಒಳ್ಳೆಯದಾಗಲ್ಲ, ಆಪರ್ಚುನಿಟೀಸ್ ಬರೋದಿಲ್ಲ. ಸೊ ಕರ್ಮ ಅಂದ್ರೇನು, ಧರ್ಮ ಅಂದ್ರೇನು, ಸೊ ಒಂದು ಗುರುಗಳಾದಂಥ ನಮಗೆ ಒಂದು ಮಕ್ಕಳಿಗೆ ಸೊ ಏನೋ ಒಂದು ಒಳ್ಳೆ ಮಾರ್ಗದರ್ಶ, ಒಂದೇ ಒಂದು ಮಾತು, ನಾವು ಪೂರ್ವ ಜನ್ಮನೇ ಕೃತೆ ವ್ಯಾಧಿರೂಪೇಣ ಪಾಪರೂಪೇಣ ಪೀಡಿತ ಅಂತ ಹೇಳ್ತೀವಿ. ಈ ಏನು ನಮ್ಮ ಆಸ್ಟ್ರಲ್ ಬಾಡಿ, ನಮ್ಮ ಶರೀರದ ಒಳಗಡೆ ಇರ್ತಕ್ಕಂತಹ ಏನು ಸೋಲ್ ಇದೆ, ತಾನು ಸಂತೋಷವಾಗಿದ್ದು ತನ್ನ ಸುತ್ತಲೂ ಇರ್ತಕ್ಕಂಥ ತನ್ನ ಪ್ರಪಂಚವನ್ನು ಸಂತೋಷವಾಗಿ ಇರ್ತಕ್ಕಂಥದ್ದನ್ನೇ ಜೀವನ. ಅರ್ಥವಾಯ್ತಾ? ನಾವು ವಿಹರಿಸಬೇಕು, ಖುಷಿಯಿಂದ ವಿಹರಿಸಬೇಕು, ಧರ್ಮದಿಂದ ವಿಹರಿಸಬೇಕು. 4 ಪುರುಷಾರ್ಥಗಳಿದ್ದಾವೆ. ಧರ್ಮ, ಅರ್ಥ, ಕಾಮ ಏನಿದ್ದಾವೆ, ಧರ್ಮಾರ್ಥ ಕಾಮ ಮೋಕ್ಷಾಣಂ ಅಂತ ಹೇಳ್ತೀವಿ. ಆ ಪುರುಷಾರ್ಥದಿಂದ ಧರ್ಮದಿಂದನೇ ನಾವು ನಡ್ಕೊಳ್ಳೋಂತಹ ವ್ಯಕ್ತಿತ್ವ ನಮ್ದು ಆಗಬೇಕು.
ಖುಷಿಯಿಂದ ನವತರಕ್ಕೆ ನಾವೇನು ಮುಂದೆ ಬಿಟ್ಟು ಹೋಗ್ತೀವಿ ಅಂತಂದಾಗ ನವತರ ಇವತ್ತೇನು ಈ ವಿಜ್ಞಾನ ಈಗ ನಾವು ಕಲುಷಿತವಾಗಿರ್ತಕ್ಕಂತಹ ಆಹಾರ ಪದ್ಧತಿ ಆಗಿರಬಹುದು, ವಿಹಾರ ಪದ್ಧತಿ ಆಗಿರಬಹುದು, ವಿಚಾರಧಾರೆಗಳಾಗಿರಬಹುದು, ಎಲ್ಲವೂ ಸಹ ಕಲುಷಿತ ಆಗಿಬಿಟ್ಟಿದೆ. ಇದರಲ್ಲಿ ನಮ್ಮ ಮನಸ್ಸಿಗೆ ಖುಷಿ ಆಗುವಂತಹ ಅಧ್ಯಾಯವನ್ನು ನಾವು ಆಯ್ಕೆ ಮಾಡ್ಕೋಬೇಕಾಗೋದು ಅವರವರ ಅಧ್ಯಾಯವಾಗಿರುತ್ತೆ. ನಮ್ಮೊಳಗೆ ನಾವು ಪ್ರಯಾಣಿಸಬೇಕು. ನಮ್ಮೊಳಗೆ ಪ್ರಯಾಣ ನಾವು ಮಾಡಿದಾಗ ಕಲಿತಾಗ ಅದರಲ್ಲಿ ಸಿಗೋ ಆನಂದನೇ ಬೇರೆ ಆಗುತ್ತೆ. ಆ ಆನಂದದಿಂದ ಇತರರ ಸುತ್ತಲೂ ಇರತಕ್ಕಂಥ ಪರಿಸರವನ್ನು ಖುಷಿಯಾಗಿ ಇಟ್ಕೊಳ್ಳೋವಂಥದ್ದನ್ನು ಸೈನ್ಸನ್ನು ನಾವು ಬೆಳೆಸ್ಕೋಬೇಕಾಗತ್ತೆ. ಇದೇ ಸನಾತನ, ಇದೇ ನಮ್ಮ ಆಯುರ್ವೇದ ಸೈನ್ಸ್ ಹೇಳ್ಕೊಡ್ತಕ್ಕಂಥದ್ದು. ಪ್ರತಿ ವ್ಯಕ್ತಿ ನನ್ನನ್ನು ನಾನು ಪ್ರೀತಿಸೋದು ಕಲ್ತ್ಕೋಬೇಕು. ಆನಂತರ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ಪಶು ಪಕ್ಷಾದಿಗಳನ್ನು ನಾವು ಪ್ರೀತಿಸೋ ಹಾಗೆ ನಾವು ಪ್ರೀತಿಸಬೇಕು. ಮನುಕುಲವನ್ನು ಹಾಗೆ ಪ್ರೀತಿಯಿಂದ ಸೌಜನ್ಯದಿಂದ ನಡ್ಕೊಳ್ಳೋದೇ ಮಾನವನ ಮೂಲ ಉದ್ದೇಶವಾಗಿರುತ್ತೆ. ಸೊ ತುಂಬ ಧನ್ಯವಾದಗಳು ಗುರುಗಳೇ. ನಮಸ್ಕಾರ. ಸೊ ಫೈನಲಿ ಒಂದು ಅವಕಾಶ ಮಾಡಿಕೊಟ್ರಿ. ಓಕೆ, ಸೊ ನಮ್ಮ ವೀಕ್ಷಕರು ಕೂಡ ತುಂಬಾ ಒಂದು ಮೆಸೇಜ್ ಕೊಟ್ರಿ. ಸೊ ಇಲ್ಲ, ಒಳ್ಳೊಳ್ಳೆ ಕೆಲಸಗಳನ್ನು ತಾವು ಅಸ್ಲಿ ಕಹಾನಿ ತುಂಬ ಖುಷಿ ಆಯಿತು. ನಿಮ್ಮ ಸಿಬ್ಬಂದಿ ವರ್ಗದವರು ನೀವು ಮಾಡ್ತಿರ್ತಕ್ಕಂತಹ ಒಂದು ಅಪ್ರತಿಮ ಒಂದು ಕೆಲಸ ಏನಿದೆ ಅದು ಕಾಣಿಸ್ತಿದೆ. ನಿಮ್ಮ ಒಂದು ವೈಖರಿ ನಿಮ್ಮ ಆಫೀಸಲ್ಲಿ ಇದು 3ನೇ ವರ್ಷ ಅಂತ ತಾವು ಹೇಳಿದ್ರಿ. ನಿಜಕ್ಕೂ ಖುಷಿ ಆಯಿತು. ಅದು ಕಾಂತಾರ ಯಾವುದೋ ಒಂದು ಮೂವಿ ಬಗ್ಗೆ ಅದರಲ್ಲಿ ಬ್ಯಾಕ್ಗ್ರೌಂಡ್ ಸ್ಕೋರ್ಸ್ ಮ್ಯೂಸಿಕ್ ಅವರನ್ನು ಸಹ ನೀವು ಕರ್ಕೊಂಡು ಬಂದು ಜಗತ್ತಿಗೆ ಇಂಟ್ರೊಡ್ಯೂಸ್ ಮಾಡ್ತಿರ್ತಕ್ಕಂಥದ್ದು ರಿಯಲಿ ಇದು ಇನ್ನೂ ಒಳ್ಳೊಳ್ಳೆ ಪ್ರತಿಭೆಗಳು ಜಗತ್ತಲ್ಲಿದ್ದಾವೆ. ಮಾಡಲಿ, ಸರ್ವೇ ಜನ ಸುಖಿನೋ ಭವಂತು, ನಿಮಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ನನ್ನ ಮಾತನ್ನು ನಿಮ್ಮನ್ನು ನಿಲ್ಲಿಸ್ತಿದ್ದೇನೆ. ಸರ್ವೇ ಜನ ಸುಖಿನೋ ಭವಂತು. ಓಂ ಧನ್ವಂತರೇ ನಮಃ.